ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್. ವಕ್ಫ್ ಬೋರ್ಡ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಸೈಯದ್ ಶಾ ಅಲಿ ಅಲ್ ಹುಸೇನ್ ಅವರಿಗೆ ಅದ್ದೂರಿ ಸನ್ಮಾನ. ಖಾಜಾ ಬಂದೆ ನವಾಜರ ಸೌಹಾರ್ದತೆ ಪ್ರೇರಣೆ ಎನ್ಎಸ್ ಬೋಸರಾಜು. ಯುವಕರು ನಾಯಕತ್ವದ ಗುಣ ಬೆಳೆಸಿಕೊಳ್ಳಲಿ ಅಜರುದ್ದೀನ್. ಮಡಿವಾಳ ಸಮಾಜದಿಂದ ಪ್ರತಿಭಾ ಪುರಸ್ಕಾರ. ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಕೊಡಿಸಿ ಸಂಸದ ಜಿ ಕುಮಾರ್ ನಾಯಕ್. ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಕ್ರಿಕೆಟ್ ಪಂದ್ಯಾವಳಿ. ಶಾರೀರಿಕ ಆರೋಗ್ಯದ ಕಡೆ ಗಮನ ನೀಡಿ ಎಸ್ಪಿ ಪುಟ್ಟಮಾದಯ್ಯ ಸಲಹೆ. ಕಲ್ಮಲ ಚತುಷ್ಪಥ ರಸ್ತೆ ಕಾಮಗಾರಿ ವೀಕ್ಷಿಸಿದ ಸಂಸದ ಜಿ ಕುಮಾರ್ ನಾಯಕ್. ಗುಣಮಟ್ಟ ಕಾಯ್ದುಕೊಳ್ಳಲು ಸೂಚನೆ. ಮತ್ತು ಪೊಲೀಸರ ಹೆಸರಿನಲ್ಲಿ ಮಹಿಳೆಯರಿಂದ ಚಿನ್ನ ಕದ್ದ 2 ಆರೋಪಿಗಳ ಬಂಧನ. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ಆರಾಧ್ಯ ದೈವ ಎಂದೇ ಖ್ಯಾತರಾಗಿರುವ ಖಾಜಾ ಬಂದೆ ನವಾಜ್ ಅವರ ಸೌಹಾರ್ದತೆ ಸಂದೇಶಗಳು ಈ ಭಾಗದಲ್ಲಿ ಎಲ್ಲ ಸಮುದಾಯಗಳ ಐಕ್ಯತೆ ಏಕತೆಗೆ ಪ್ರೇರಣೆಯಾಗಿದೆ ಎಂದು ಸಚಿವ ಎನ್ಎಸ್ ಬೋಸರಾಜು ಹೇಳಿದರು. ಶನಿವಾರ ಸಂಜೆ ನಗರದ ವಾಲ್ಕಟ್ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ವಕ್ಫ್ ಬೋರ್ಡ್ ನೂತನ ಅಧ್ಯಕ್ಷ ಹಾಗೂ ಖಾಜಾ ಬಂದೆ ನವಾಜ್ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಸೈಯದ್ ಶಾ ಅಲಿ ಅಲ್ ಹುಸೇನ್ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರಥಮ ಬಾರಿಗೆ ಕಲ್ಯಾಣ ಕರ್ನಾಟಕ ಭಾಗದವರು ವಕ್ಫ್ ಬೋರ್ಡ್ ಅಧ್ಯಕ್ಷರಾಗಲು ಸಾಧ್ಯವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿರೀಕ್ಷೆಯಂತೆ ವಕ್ಫ್ ಬೋರ್ಡ್ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಈ ಹಿಂದೆ ವಕ್ಫ್ಗೆ ಸೇರಿದ್ದ ಆಸ್ತಿ ಕುರಿತಾಗಿ ಏನೆಲ್ಲ ನಡೆಯಿತು ಎಂಬುದು ಗೊತ್ತಿದೆ. ಜನಪರ ಕಾಳಜಿ ದೂರದೃಷ್ಟಿಯಿಂದ ವಕ್ಫ್ ಬೋರ್ಡ್ ಅಭಿವೃದ್ಧಿ ಹೊಂದಲಿದೆ. ಸಮುದಾಯದ ಜನರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಕ್ರಿಯವಾಗಿ ತೊಡಗಿ ಅಲ್ ಹುಸೇನ್ ಅವರ ಕೈ ಬಲಪಡಿಸಬೇಕು ಎಂದು ಮನವಿ ಮಾಡಿದರು. ನಮ್ಮ ರಾಜ್ಯದಲ್ಲಿ ನಮ್ಮೆಲ್ಲರಿಗೂ ಬಹಳ ಆನಂದವಾದಂತಹ ಸುಖಕರವಾದಂತಹ ದಿನ ಅಂತ ಹೇಳಿ ನಾನು ನಂಬಿದ್ದೇನೆ. ನಾವೆಲ್ಲರೂ ಈ ಭಾಗದಲ್ಲಿರ್ತಕ್ಕಂಥ ಜನರು ಖಾಜಾ ಬಂದೆ ನವಾಜ್ ದರ್ಶನಕ್ಕಾಗಿ ನಾವೆಲ್ಲರೂ ಗುಲ್ಬರ್ಗ ಹೋಗ್ತಾ ಇರ್ತೇವೆ. ಆದರೆ ಇವತ್ತು ಈ ಸಂದರ್ಭದಲ್ಲಿ ಗುರುಗಳಾಗಿರ್ತಕ್ಕಂಥ ಸೈಯದ್ ಹುಸೇನ್ ಅವರು ಇಲ್ಲಿ ಬಂದು ನಮಗೆ ಅಭಿನಂದನೆಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡುವಂತಹ ಒಂದು ಸಂದರ್ಭ ಇವತ್ತು ನಮಗೆ ಸಿಕ್ಕಿದೆ. ಅವರು ಇವತ್ತು ಈಗಾಗಲೇ ನಮ್ಮ ಸಾಹೇಬರು ಹೇಳಿದಂತೆ ಈ ವಕ್ಫ್ ಬೋರ್ಡ್ ಚೇರ್ಮನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ರಾಯಚೂರು ನಗರಕ್ಕೆ ಬಂದಿದ್ರು. ಅಲ್ಲಿ ಬಂದು ಯಾರಿಗೂ ಏನು ಅವರು ಮಾತನಾಡಲಿಲ್ಲ, ಯಾವುದೇ ಓಟ್ ಹಾಕಲಂತ ಕೇಳಿಲ್ಲ. ನಾನು ಸಹಿತ ಅವ್ರಿಗೆ ಭೇಟಿಯಾಗಿದ್ದೆ. ಆದರೆ ಅವ್ರು ಬಂದು ಜನರು ಭೇಟಿಯಾಗಿ ಇಲ್ಲಿಂದ ವಾಪಸ್ ಹೋದ ನಂತರ ನಾವು ಈ ರಾಯಚೂರು ನಗರದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಮಾತನಾಡಿದಾಗ ಅವ್ರ ಮೇಲೆ ಇರ್ತಕ್ಕಂಥ ಅಭಿಮಾನ ಪ್ರೀತಿಯಿಂದ ಈ ಜಿಲ್ಲೆಯಿಂದ ಅತಿ ಹೆಚ್ಚು ಅವರಿಗೆ ಸಮರ್ಥನ ಮಾಡಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಬಹಳ ಖುಷಿಯಾಗಿದೆ. ಸೊ ಇಂತಹ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಇರತಕ್ಕಂಥ ಒಂದು ಪ್ರೀತಿ ವಿಶ್ವಾಸದ ಜೊತೆಯಲ್ಲಿ ಶ್ರೀಮಾನ್ ಸಿದ್ದರಾಮಯ್ಯ ಸರ್ಕಾರ ಸಹಿತ ಗುರುತಿಸಿ ಅವರಿಗೆ ವಕ್ಫ್ ಬೋರ್ಡ್ ಚೇರ್ಮನ್ ಆಗಿ ಮಾಡಿರ್ತಕ್ಕಂಥ ಸಂದರ್ಭವನ್ನು ನಾವೆಲ್ಲರೂ ಇವತ್ತು ಗುರುತಿಸಬೇಕು. ಯಾಕೆ ಸಂದರ್ಭದಲ್ಲಿ ಅಂತ ಮಹಾನ್ ನಾಯಕರ ಒಬ್ಬರು ಅಧ್ಯಕ್ಷರಾಗಬೇಕಾಗಿತ್ತು. ತಮಗೆಲ್ಲ ಗೊತ್ತಿದೆ, ಇವತ್ತು ರಾಜ್ಯದಲ್ಲಿ ಇಂದಿನ ಸಂದರ್ಭದಲ್ಲಿ ನಡೆದ ಈ ವಕ್ಫ್ ಬೋರ್ಡ್ ವಿಷಯದಲ್ಲಿ ಅನೇಕ ವಿಚಾರಗಳು ಬಂದಿದ್ದವು, ಅನೇಕ ಆತಂಕಗಳು ಬಂದಿದ್ದವು, ಅನೇಕ ಮಾತುಗಳು ಬಂದಿದ್ದವು, ಅನೇಕ ಹೋರಾಟಗಳು ಬಂದಿದ್ದವು. ಅವನ್ನೆಲ್ಲವನ್ನು ಸರಿಪಡಿಸ್ತಕ್ಕಂಥ ಒಂದು ಶಕ್ತಿ ಇರುವಂತ ಅಲ್ಲಂ ಆಶೀರ್ವಾದ ಇರ್ತಕ್ಕಂಥ ಇವತ್ತು ನಮ್ಮ ಸೈಯದ್ ಅಜ್ನಾಲ್ ಗುರುಗಳು ಇವತ್ತು ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಇಡೀ ರಾಜ್ಯದಲ್ಲಿ ಜಾತಿಗಳು ಅನೇಕ ಭಾಷೆ ಮಾತನಾಡ್ತಕ್ಕಂಥವ್ರಿದ್ದಾರೆ. ಆದರೆ ಎಲ್ಲರಿಗೂ 146 ಕೋಟಿ ಜನಸಂಖ್ಯೆ ಏನಿದೆ ಎಲ್ಲರಿಗೂ ಸಂವಿಧಾನಬದ್ಧವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನಬದ್ಧವಾಗಿ ಎಲ್ಲ ಧರ್ಮಾಧಾರಿತ ವಿಷಯಗಳನ್ನು ತಂದು ದೇಶದ ವಿಭಜನೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಪ್ರಯತ್ನಗಳು ಎಂದಕ್ಕೂ ಅವಕಾಶ ಕೊಡಲಾದಂತೆ ಎಲ್ಲರೂ ಅಣ್ಣತಮ್ಮರಾಗಿ ಎಲ್ಲ ಧರ್ಮದವರು ಒಂದಾಗಿ ನಾವು ಸದಾಕಾಲ ಈ ದೇಶದಲ್ಲಿ ಇರುವಂತ ಮಾತನ್ನು ಈ ಸಂದರ್ಭದಲ್ಲಿ ಅನೇಕ ಸಂದರ್ಭಗಳಲ್ಲಿ ಏನೇ ಸಮಸ್ಯೆಗಳು ಬಂದು ಸಹಿತ ಈ ಭಾಗದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವೆಲ್ಲರೂ ಅಣ್ಣ ತಮ್ಮರಾಗಿ ಬರ್ತೀವಿ. ಇದೆಲ್ಲ ಈ ರೀತಿ ಮುಂದುವರಲಿಕ್ಕೆ ಆ ಖಾಜಾ ಬಂದೆ ನವಾಜ್ನ ಆಶೀರ್ವಾದ ನಾನು ತಿಳಿದುಕೊಂಡಿದ್ದೀನಿ. ಅವರ ಆಶೀರ್ವಾದ ಸದಾಕಾಲ ಈ ಭಾಗದಲ್ಲಿ ಇರಲಿ ಮತ್ತು ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಅಭಿನಂದಿಸ್ತಕ್ಕಂಥದ್ದು ಸಹಜವಾಗಿ ನಾವು ಮಾಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಈ ಭಾಗದ ಜನರ ಪರವಾಗಿ ನಮ್ಮ ಕರ್ನಾಟಕ ಸರ್ಕಾರ ಪರವಾಗಿ ಮತ್ತೊಂದು ಸಲ ಅವ್ರಿಗೆ ಅಭಿನಂದಿಸಿ ನಮ್ಮೆಲ್ಲರಿಗೂ ಒಂದು ಮಾತು ಮುಗಿಸ್ತೀನಿ. ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಸಂಸದ ಜಿ ಕುಮಾರ್ ನಾಯಕ್, ಇತರೆ ಸಮುದಾಯಗಳಂತೆ ಮುಸ್ಲಿಂ ಸಮುದಾಯದಲ್ಲೂ ಉನ್ನತ ಶಿಕ್ಷಣ ಪಡೆಯಲು ಕಡ್ಡಾಯವಾಗಿ ಮಕ್ಕಳಿಗೆ ಶಿಕ್ಷಣ ಒದಗಿಸಬೇಕು. ಶಿಕ್ಷಣದಿಂದ ಸಮಾಜದ ಬದಲಾವಣೆ ಸಾಧ್ಯವಿದ್ದು ವೈದ್ಯರು, ಇಂಜಿನಿಯರಿಂಗ್, ವಿಜ್ಞಾನಿಗಳಾಗಿ ಹೊರಹೊಮ್ಮಬೇಕಿದೆ. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಎಲ್ಲರಿಗೂ ಪ್ರೇರಣೆಯಾಗಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಬೆಂಬಲಿಸಿ ಆಶೀರ್ವದಿಸಿದ್ದು ನಿಮ್ಮ ಋಣ ತೀರಿಸುವ ಕೆಲಸ ಮಾಡುವುದಾಗಿ ಭರವಸೆ ನೀಡಿದರು. ಯಾವುದೇ ಒಂದು ಅಭ್ಯುದಯ ಆಗಬೇಕಾಯ್ತು ಅಂತ ಹೇಳಿದ್ರೆ
ಆ ಎಲ್ಲ ಸಂದರ್ಭದಲ್ಲೂ ನೀವು ಕುಮಾರ್ ನಾಯಕನ ಹೆಸರನ್ನು ನೀವು ಜ್ಞಾಪಿಸ್ಕೊಳ್ಬೋದು ಅಂತ ಹೇಳಿ ಬಯಸ್ತಾ ಇದ್ದೀನಿ. ಈಗಾಗಲೇ ಮಾತಾಡ್ತಾ ಕೆಲವು ಹೇಳಿದ್ರು ಹಿರಿಯರು, ಈಗಾಗಲೇ ಸಮಾಜದ ಮುಂದೆ ಹಲವಾರು ಆತಂಕಗಳಿದ್ದಾವೆ, ಸಂಶಯಗಳಿದ್ದಾವೆ. ಸಾರ್ವತ್ರಿಕವಾಗಿ ನಮಗೆ ಕೆಲವೊಂದು ಕಡೆ ಕೆಲವು ಘಟನೆಗಳು ನಡೀತಾ ಇರೋದು ನಮ್ಮ ಮನಸ್ಸಿಗೆ ಸಂತೋಷ ತಂದುಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಮಾತನ್ನ ಹೇಳಿದ್ದಾರೆ. ಅದನ್ನು ನಾವು ಕೂಡ ಗಮನಿಸ್ತಾ ಇದ್ದೇವೆ, ನಮ್ಮ ಪಾರ್ಟಿಯಿಂದಲೂ ಕೂಡ ಗಮನಿಸ್ತಾ ಇದ್ದಾರೆ. ಅದನ್ನೆಲ್ಲ ನಿಮ್ಗೆ ಗೊತ್ತಿದೆ. ಅದು ಖಂಡಿತವಾಗಿ ಎದುರಿಸೋಣ, ಧೈರ್ಯವಾಗಿ ಎದುರಿಸೋಣ. ಅದು ಆಗಾಗ ಬಂದು ಹೋಗುವ ಒಂದು ಕಪ್ಪು ಮೋಡಗಳ ತರ ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ಅದು ಹದರು ಹೋಗ್ತದೆ, ಯಾವತ್ತೂ ನಮ್ಮ ಜೊತೆ ನಮ್ಮನ್ನ ಕಾಡ್ಲಿಕ್ಕೆ ಇರೋದಿಲ್ಲ. ಒಳ್ಳೆಯ ದಿವಸಗಳು ಮತ್ತೆ ಖಂಡಿತ ಬರ್ತವೆ ಅಂತ ಹೇಳಿ ನಾನಾದ್ರೂ ತಿಳ್ಕೊಂಡಿದ್ದೇನೆ. ಅದನ್ನ ನಾವು ಹೆಚ್ಚು ಚಿಂತನೆ ಮಾಡ್ದೇನೆ, ಮುಖ್ಯವಾಗಿ ನಾವು ಏನ್ ಚಿಂತನೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದೆರಡು ಮಾತು ಹೇಳಿ ಬಿಡ್ತಾ ಇದ್ದೇನೆ. ನಾವಿರುವಂತದ್ದು ಒಂದು ಆಧುನಿಕ ಯುಗದಲ್ಲಿ. ನಮಗೆ ಒಳ್ಳೆಯ ಚರಿತ್ರೆ ಇದೆ, ಒಳ್ಳೆಯ ನಮ್ಮ ದೇಶ ಇದೆ, ಒಳ್ಳೆಯ ಗುರುಗಳಿದ್ದಾರೆ. ಅವೆಲ್ಲ ನಮ್ಗೆ ಇದ್ರೂ ಕೂಡ ನಾವು ಮುಂದೆ ಪ್ರಯಾಣ ಬೆಳೆಸ್ತಾ ಇರುವಂತದ್ದು ಆಧುನಿಕತೆಯ ಕಡೆಗೆ. ಇಡೀ ವಿಶ್ವ ಒಂದಾಗ್ತಾ ಇದೆ. ಇಡೀ ದೇಶಗಳು ಎಲ್ಲ ಸೇರಿ ಇಡೀ ವಿಶ್ವವೇ ಬೇರೆ ರೀತಿಯ ಒಂದು ರೂಪವನ್ನು ತೆಗೆದುಕೊಳ್ತಾ ಇದೆ. ಅದನ್ನ ನೋಡ್ತಾ ಇತ್ತು ಅಂತ ಹೇಳಿದ್ರೆ ನಮ್ಗೆ ಏನ್ ಮಾಡ್ಬೇಕು ಅಂತ ಹೇಳಿ ಚಿಂತೆ ಬರ್ತದೆ. ಆ ಸಂದರ್ಭದಲ್ಲಿ ಇಲ್ಲಿರುವಂತಹ ಧಾರ್ಮಿಕ ಗುರುಗಳೆಲ್ಲ ನಮ್ಗೆ ಮಾರ್ಗ ತೋರಿಸ್ತಾ ಇದ್ದಾರೆ. ನಮ್ಮತನವನ್ನ ಬಿಡದೇನೆ ನಾವು ಆಧುನಿಕತೆಗೆ ತೆರೆದುಕೊಳ್ಬೇಕಾಗಿರುವಂತಹ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದನ್ನ ನಾವೆಲ್ಲರೂ ಪಾಲನೆ ಮಾಡಬೇಕಾಗುತ್ತೆ. ಇದು ಕೇವಲ ಮುಸ್ಲಿಂ ಧರ್ಮದವರಿಗೆ ಮಾತ್ರ ಅಲ್ಲ. ಈ ಒಂದು ಸವಾಲು, ಈ ಒಂದು ಮುಂದಿನ ಕೆಲಸ ಇರುವಂತದ್ದು ಭಾರತದಲ್ಲಿರುವಂತಹ ಎಲ್ಲ ಧರ್ಮಗಳಿಗೂ ಕೂಡ ಇದು ಅನ್ವಯವಾಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎರಡು ಕೈ ಕೇಳಿದ್ರೆ ಮಾತ್ರ ಚಪ್ಪಾಳೆ ಹೊಡಿತಾ ಇರೋದು, ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಆಗ್ತದೆ. ಆದ್ರಿಂದ ಎಲ್ಲರೂ ಆಧುನಿಕತೆಗೆ ಹೋಗ್ಬೇಕಾಗತ್ತೆ. ಹಿಂದಿನ ಕಂದಾಚಾರಗಳನ್ನ ಕೆಲವೊಂದು ಕಡೆ ಬಿಟ್ಟು ಒಳ್ಳೆಯದನ್ನ ತಕೊಂಡು ಹಂಸಕ್ಷೀರ ನ್ಯಾಯ ಅಂತ ಕರೀತಾ ಇದ್ದಾರೆ. ಅದೇನು ಹಂಸ ಹೋಯ್ತು ಅಂತ ಹೇಳಿದ್ರೆ ಹಾಲು ತಗೊಂಡು ನೀರು ಬಿಟ್ಟು ಬಿಡ್ತಿದ್ರು. ಆ ರೀತಿಯನ್ನು ನಾವು ಮುಂದೆ ಇಟ್ಕೊಂಡು ಮುಂದಕ್ಕೆ ಹೋಗ್ಬೇಕಾಗ್ತದೆ ಎನ್ನುವ ಮಾತನ್ನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಅಲ್ಲದೆ ನಾವು ಎಂಥ ಪುಣ್ಯಭೂಮಿಯಲ್ಲಿ ಇದ್ದೀವಿ ಅಂತ ಹೇಳಿದ್ರೆ, ರಾಯಚೂರಿನಲ್ಲಿ ನಾನು ಎಲ್ಲಿ ನೋಡ್ತು ಅಂತ ಹೇಳಿದ್ರೆ ಎಲ್ಲ ಧರ್ಮಗಳು ಅತ್ಯಂತ ಪ್ರೀತಿಯಿಂದ, ಎಲ್ಲ ಭಾಷೆಗಳು ಅತ್ಯಂತ ಪ್ರೀತಿಯಿಂದ ಒಂದರ ಪಕ್ಕ ಒಂದರ ಒಳಗೆ ಒಂದಿದ್ದಂಗೆ ಕಾಣಿಸ್ತದೆ ನನಗಂತೂ. ಹಲವಾರು ದರ್ಗಗಳಲ್ಲಿ ನೋಡ್ತಾ ಇದ್ದೀವಿ. ಗುಲ್ಬರ್ಗದಲ್ಲಿ ಆಗ್ಬಹುದು, ರಾಯಚೂರಿನಲ್ಲಿ ಆಗ್ಬಹುದು, ಕೊಪ್ಪಳದಲ್ಲಿ ಆಗ್ಬಹುದು, ಬಿಜಾಪುರದಲ್ಲಿ ಆಗ್ಬಹುದು. ಎಲ್ಲ ಕಡೆ ನಾನು ನೋಡೋದೇನು ಅಂತ ಹೇಳಿದ್ರೆ ಬಸವಣ್ಣನವರ ಜೊತೆಗೆ ಅಲ್ಲಮ ಪ್ರಭುವಿನ ಜೊತೆಗೆ ಅಲ್ಲನ್ನು ಕೂಡ ಬೆರೆತಿದ್ದಾನೆ ಅಂತ ಹೇಳಿ ನನಗೆ ಕಾಣಿಸ್ತಾ ಇದೆ. ಅಂತ ದೇವಸ್ಥಾನಗಳು ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಅದನ್ನು ನೋಡಿದಾಗ ನಮ್ಮ ಸಂಸ್ಕೃತಿ ಎಷ್ಟು ಉತ್ಕೃಷ್ಟವಾದ್ದು, ಎಷ್ಟು ದೊಡ್ಡದು ಮತ್ತು ಎಷ್ಟು ಪುರಾತನವಾದ್ದು ಮತ್ತು ಎಷ್ಟು ವರ್ಷಗಳ ಭವಿಷ್ಯ ಇರುವಂತದ್ದು ಅಂತ ಹೇಳಿ ನನಗೆ ಅತ್ಯಂತ ಸಂತೋಷ ಆಗ್ತದೆ. ನಾವು ಅಕ್ಕಪಕ್ಕ ಕೇವಲ ಅಣ್ಣ ತಮ್ಮದ ರೀತಿ ಇಲ್ಲ. ಯಾರು ಅಣ್ಣ ಅಲ್ಲ, ಯಾರು ತಮ್ಮ ಅಲ್ಲ. ಈ ದೇಶ ಕಟ್ಟುವ ಒಂದು ಪ್ರಯತ್ನದಲ್ಲಿ ನಾವೆಲ್ಲರೂ ಸಹಭಾಗಿಗಳು ಅಂತ ಹೇಳಿ ಬಯಸ್ತಾ ಇದ್ದೇನೆ. ಒಬ್ಬರಿಗೊಬ್ಬರು ಭುಜ ಕೊಟ್ಟು ನಾವು ನಿಂತ್ಕೊಳ್ಬೇಕು, ಒಬ್ಬರಿಗೊಬ್ಬರು ಭುಜ ಕೊಟ್ಟು ನಾವು ನಡಿಬೇಕು, ಜೊತೆಯಾಗಿ ನಡಿಬೇಕಾಗ್ತದೆ. ನಡೀತಾ ಇದೆ. ಭಾರತದ ಕ್ಯಾಪ್ಟನ್ ಅದರದ್ದೇ ಹೆಚ್ಚೆಚ್ಚು ಮ್ಯಾಚ್ಗಳಲ್ಲಿ ಗೆದ್ಕೊಟ್ಟವರು ಅದರದ್ದೇ. ನಮ್ಮ ದೇಶದ ರಕ್ಷಣೆ ಮಾಡಿದವರು ಅಬ್ದುಲ್ ಹಮೀದ್, ಪರಮವೀರ ಚಕ್ರವರ್ತಿ. ನಮಗೆ ಅತ್ಯಂತ ಒಳ್ಳೆಯ ಡೈಲಾಗ್ಗಳು ಕೊಟ್ಟವರು ಅಂತ ಹೇಳಿದ್ರೆ ಯಾರು ಹೇಳಿ? ಸಲೀಂ ಜಾವೇದ್ ತಾನೆ. ಹೀಗೆ ಸಮುದಾಯದ ಕೊಡುಗೆ ಈ ದೇಶಕ್ಕೆ, ಈ ಸಂಸ್ಕೃತಿಗೆ, ಈ ನಾಡಿಗೆ, ನಮ್ಮೆಲ್ಲರ ಸಂತೋಷಕ್ಕೆ ಎಷ್ಟಿದೆ ಅಂತ ಹೇಳಿದ್ರೆ ಅದಕ್ಕೇನು ಲೆಕ್ಕವೇ ಇಲ್ಲ. ಆದ್ರಿಂದ ನಮ್ಮಲ್ಲಿ ಯಾವುದೇ ಇದಕ್ಕೆ ಕೊರತೆ ಇರ್ಬೋದು, ಆದ್ರೆ ನಮ್ಮ ಆತ್ಮವಿಶ್ವಾಸಕ್ಕಂತೂ ಕೊರತೆ ಇಲ್ಲ. ನಾವು ಆತ್ಮವಿಶ್ವಾಸ ತುಂಬಿದ್ದೇವೆ, ನಾವು ಅತ್ಯಂತ ಧೈರ್ಯದಿಂದ ಮುನ್ನುಗ್ತಾ ಇದ್ದೇವೆ ಅನ್ನೋದನ್ನ ನಾವೆಲ್ಲರೂ ಇವತ್ತಿನ ದಿವಸ ನೆನಪಿಟ್ಕೊಂಡಿರ್ಬೇಕು ಅಂತ ಹೇಳಿ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.
ಮಾಜಿ ಕ್ರಿಕೆಟಿಗ ಅಜರುದ್ದೀನ್ ಮಾತನಾಡಿ, ವಕ್ಫ್ಗೆ ಸೇರಿದ್ದ ಆಸ್ತಿ ಜನರಿಗೆ ಸೇರಿದ್ದಾಗಿದೆ. ಜನರಿಗೆ ಬೇಕಾಗುವ ವೈದ್ಯಕೀಯ ಸೇವೆ, ಶಿಕ್ಷಣ ಹಾಗೂ ಉದ್ಯೋಗ ಒದಗಿಸುವ ನಿಟ್ಟಿನಲ್ಲಿ ವಕ್ಫ್ ಬೋರ್ಡ್ ಮತ್ತಷ್ಟು ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸಲಿದೆ. ಸಮುದಾಯದ ಜನರು ಶಿಕ್ಷಣ ಪಡೆಯುವ ಮೂಲಕ ಸರ್ಕಾರದ ಯೋಜನೆಗಳನ್ನ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು. कैसे इस्तेमाल किया जाता है, जहाँ पे मैं जहाँ तक कि मेरी जानकारी, जहाँ तक कि मैं जानता हूँ कि सब में ज़्यादा वक्फ लैंड का इस्तेमाल जो लोग को मिलना चाहिए था वो ज़्यादातर कर्नाटक कहीं भी स्टेट में नहीं हुआ है, क्योंकि हर स्टेट में अगर आप जाएंगे तो वक्फ लैंड बिल्कुल बिखरी हुई है, कहीं कहीं है नहीं, कहीं पे कोई चल रहा है, कहीं पे कुछ हो रहा है। तो मैं यही उम्मीद करता हूँ कि जो वक्फ लैंड है, जो उसका मतलब वक्फ का मतलब ही होता है कि लैंड गरीबों के लिए, जो मुसलमानों के लिए हमें उनके यहाँ एजुकेशन इंस्टीट्यूशन बनाइए या कुछ फुटबॉल फील्ड बनाइए, मेडिकल चीज बनाइए, लोगों के लिए, लोगों के फायदे के लिए होता है। कि यहाँ पे देखा जाता है कि अमूमन मैं बहुत माजरत के साथ कहना चाहता हूँ कि ये नहीं हो रहा है, क्योंकि मेरे ख्याल में आप लोग बिल्कुल दूसरे बैठो, आप बिल्कुल बहुत ज्यादा बोल रहे हैं, तो ऐसा कभी हो नहीं सकता, क्योंकि हम लोग खुद अपने आप पे पर पैर पे कुड़ाड़ी मारते हैं, क्योंकि हम लोग जो भी है, हमारी जो कम्युनिटी है, मुसलमान कम्युनिटी, हम लोग एक साथ नहीं जुड़ते हैं। क्योंकि अगर आप देखेंगे तो किसान जो थे, किसान की जो बिल हुई थी, जो पार्लियामेंट में आई थी, वो बिल को वापस लेना पड़ा, क्योंकि उनमें एकता थी और हर जो बिल्कुल मिलकर काम करेगा। शायद हम भी अगर ऐसा काम करते तो शायद मेरे ख्याल में वक्फ बिल अप्रूव नहीं होती थी, मेरे ख्याल में तो पार्लियामेंट में वापस लेने का मौका मिलता। तो मेरी यही गुजारिश है लोगों में, आप लोग जितने भी लोग हैं, ऐसा हो रहा है, हम लोग में एक अगर कोई इंसान हमारे उसमें अगर आगे बढ़ता है तो 1.5 लाख लोग उसको नीचे खींचने की देखते हैं, क्योंकि उसको सपोर्ट नहीं करते। तो आप जो सपोर्ट है, हर आदमी को एक ही पोस्ट पे 100 देने को चाहिए। जहाँ पे हमको नहीं मिलता है तो आपके बारे में गलत बातें करने लगती और चुगली करने लगते, इधर उधर की बातें करने लगते। तो ऐसा तो बिल्कुल हो नहीं सकता, क्योंकि अगर हम ऐसे ही रहेंगे तो हम बिल्कुल आगे नहीं बढ़ सकते। और जहाँ तक के अभी बहुत से लोग की बातें सुनना था, मैं उनसे पूर्ण से बिल्कुल सहमत हूँ कि हम लोग को एकजुट होना पड़ेगा, आगे अपने राइट के लिए लड़ना पड़ेगा। अगर आप नहीं लड़ेंगे तो बिल्कुल कुछ नहीं होगा, फिर आप अपनी जगह रहेंगे। तो हर एक आदमी यहाँ पे एक सेल्फिश मोटिव से रह रहा है हमारी कम्युनिटी में। जब हमारे में से सभी हमारी कामयाबी, वरना हमको कामयाब होना मीन बहुत मुश्किल है। फिर अल्लाह की अगर कोई बड़ी रहमत होगी तो फिर इंशाअल्लाह तक और सरकार के नारायण के सबसे और पंजतन भाई माजा वाले भाई के सत्य में अगर कुछ हमको मिल जाएगा तो मिलेगा, वरना तो नहीं मिलेगा। क्योंकि हम लोग आज देखते हैं कि अगर कोई दरगाह शरीफ में जाता है, कहीं जाता है, तो लोग उसमें भी गलत बातें करने लगते हैं, क्योंकि औलिया अल्लाह है, ये अल्लाह के बिल्कुल नजदीक है। अगर इनसे अगर आप दुआ की हम क्यों बोलते हैं कि हर भाई हमारे लिए दुआ करें, क्योंकि किसकी कब दुआ लग जाती है आपको पता नहीं होता। क्योंकि अल्लाह ताला बिल्कुल कोई भी एक छोटे बच्ची के भी दिल में भी अगर कुछ आ गया, अगर दिल में अगर सोच ली गई तो भी आपके लिए वो एकदम दुआ वहाँ पे कबूल होती। तो यहाँ पे हम जाते हैं इसलिए कि लोग अपने से जो जितने भी बड़े बड़े बुजुर्गान दीन है, वो लोग ने अपनी जिंदगी पूरी इसी में ही निकाल दी। और इसलिए आज हम इसलिए यहाँ पे बैठे कि उनकी वजह से बैठे हैं। और हमें अल्लाह ताला ने अब देखिए ख्वाजा गरीब नवाज को यहाँ पे मिला, जैसे इंदर वली बोलते हैं, जैसा ख्वाजा बंदे नवाज गेसुदराज भी है। लोग की जो पढ़ाई है इसके बारे में आप सोचे, जो अपना दीन के लिए काम किए और आप लोग को सिखाए, हम सब लोग उनसे ही सीखे। तो आज 90% लोगों को अहले बैत के बारे में मालूम ही नहीं है। मैं कितने लोग से बात करता हूँ तो बोलते हैं नहीं हमें पता ही नहीं है अहले बैत कौन है। बिल्कुल हमको बिल्कुल मालूम ही नहीं है अहले बैत कौन है, क्योंकि अगर आप अहले बैत को पकड़ के रखेंगे आप कभी भी गलत हो नहीं सकते, आपको कोई धक्का नहीं दे सकता। ये मेरा मानना है और ये मेरा मैं समझता हूँ कि जितने भी यहाँ पे मशाइख हैं उन लोगों को सबको पता है। ठीक है, ठीक है। सरकार ने खुद कहा है कि अगर देंगे तो मेरे अहले बैत को आप पकड़ के रहेंगे तो आप कभी भी गुमराह नहीं हो सकते। क्योंकि हम लोग आज भूल गए, लोग को पता ही नहीं होता कौन अहले बैत क्या है, किसमें मालूम नहीं थे। अब 12 इमाम बोले कौन, किसको मालूम ही नहीं है, कुछ भी मालूम नहीं है। क्योंकि आप लोग को इसके बारे में पढ़ना पड़ेगा, आपको समझना पड़ेगा। क्योंकि अगर इससे अगर हम दूर हो जाएंगे तो सरकार के जो अहले बैत अगर उनसे अगर आप दूर हो जाएंगे तो फिर सरकार का कर्म कहाँ गिरेगा हमारे ऊपर, बिल्कुल नहीं होगा। हम कितना भी बोलते रहेंगे, कितना भी कुछ करते रहेंगे, कुछ होगा नहीं। क्योंकि अल्लाह ताला ये कहता है कि इसलिए हम दुरूद पढ़ते हैं कि अल्लाह ताला, लोग कहते हैं कि अल्लाह ताला जब तक दुरूद आप नहीं पढ़ेंगे दुआ कबूल नहीं होती। सबको पता है, आप लोग को पता है
इवन छोटे बच्चे को भी पता है। तो फिर आप बोलते हैं कि अल्लाह ताला से मांगना, बिल्कुल जरूर अल्लाह ताला से ही मांगना चाहिए, और अल्लाह ताला होता है कि मेरे हबीब के सदके में मुझसे मांगो, मैं तुझे जल्दी देता हूँ। क्योंकि जैसा कि सरकार तरफ से हम अगर हमारे लिए दुआ कर रहे हैं तो उसका मतलब है कि 100% वो दुआ बिल्कुल कबूल होगी और हम वहाँ पे बिल्कुल कामयाबी रहेंगे। क्योंकि सरकार तरफ हम जब दुआ करते हैं, लोगों हर बार उनको उम्र की फिक्र होती थी, हर बार हमारे लिए दुआ करते थे। हम अपने लिए तो कुछ कहा नहीं, कुछ मांगा ही नहीं जिंदगी में। कभी अगर कुछ भी मांगते तो चाहे अल्लाह हर चीज से सरफराज फरमाता था हमको, और अच्छी से अच्छी जिंदगी देता। क्योंकि सब में ज्यादा पूरे नबियों में, अगर आप मेरे ख्याल में सभी को मालूम है, फिर मैं एक बात दोहरा रहा हूँ, सब में ज्यादा तकलीफें उठाई हुजूर अकरम सल्लल्लाहु अलैहि वसल्लम ने उठाई। हम इसलिए उठाए, हमारे लिए उठाए, हमारी आगे उम्मत के लिए उठाए, और तो हम इसलिए हम इसी से ही दूर है। और हम यहाँ पे बिल्कुल लड़ाई झगड़े करते रहते हैं और आगे नहीं बढ़ते हैं। कोई आगे बढ़ता है तो उसको जोड़े थे। तो हम जब इंडिया में रह रहे हैं, हम इंडिया में है, तो हम इंडिया के खा रहे हैं, हम इंडिया में कर रहे हैं, तो हमको पूरा हमारे वतन के साथ होना चाहिए। बिल्कुल ये नहीं कह रहे हो कि हम लोग नहीं है, पर लेकिन होना चाहिए, क्योंकि पहला वतन होता है। वतन, आप जो वतन में रहते हैं, जहाँ की नमक खाते हैं, वहाँ पे आपको बिल्कुल आपको रहना पड़ेगा। और हम लोग सब सपोर्ट करेंगे, क्योंकि जो भी हालात आज गुजर रहे हैं, ये भी है, देखिए ये तो अल्लाह की मर्जी है, हम लोग इसमें कुछ नहीं कर सकते। बट यहाँ पे हम लोग के लिए दुआई कर सकते हैं, जैसा पहलगाम में हुआ, जैसा भी यहाँ पे अहमदाबाद में हुआ, इससे पहले भी बहुत सी जगह परेशानी हुई। ये तो लिखा हुआ होता है, क्योंकि जो लिखा है, जो होना है, उसको कोई भी नहीं रोक सकता। या आप नहीं रोक सकते, ना मैं रोक सकता, ना कोई नहीं रोक सकता। तो अल्लाह ने जो कह दिया वो कह दिया, वो होना ही है। वहाँ पे कोई दो राय नहीं है, वहाँ पे बिल्कुल दो राय नहीं है। हमको इसमें समझना चाहिए। अब मेरा यही गुजारिश है कि अब अली जैसा कि कह रहे थे कि काफी पॉइंट दिया गया है, तो मैं बहुत यही गुजारिश करूंगा अली भाई से कि अली भाई बिल्कुल जबरदस्त काम करेंगे, आपके लिए काम करेंगे। इतने अच्छे आदमी, इतने डाउन टू अर्थ आदमी, इतने एक्सेसिबल है, शायद मेरे ख्याल में बहुत कम लोग ऐसे होते हैं। क्योंकि यहाँ बैठे हैं, इसलिए मैं तारीफ नहीं कर रहा हूँ, मेरे दिल से बोल रहा हूँ, जो मैंने उनसे नजदीक से देखा है। और मैं इंशाल्लाह और जानने की भी कोशिश कर रहा हूँ, और मैं उनसे भी ये गुजारिश करूंगा कि मेरे लिए भी आप अली भाई दुआ करें कि सरकार के नाले सत्ते में, अहले बैत में हम लोग को अच्छी जिंदगी मैंने अल्लाह ताला ने दिया ही है, दिया है। बट लेकिन जितना भी अल्लाह का शुक्र करे बहुत कम है। हम बिल्कुल, मैं यही यहाँ कहूँगा, और जितने भी मशाइख में जो लोग हैं, जो भी यहाँ पे बैठे हुए, मेरे ख्याल में आप अगर उनसे भी सीख सकते हैं। अगर आपको कोई डाउट नहीं, कुछ है तो आप पूछिए, पूछना चाहिए। क्योंकि मैं जब छोटा था, मैं मेरे नाना के साथ ही ज्यादातर रहता था, तो मैं कोई भी डाउट आ रहा था मुझे, मैं पूछ लेता था। तो इसी वजह से मैं खुशकिस्मत समझता हूँ कि मुझे मेरे नाना की सोबत मिली, और मेरे माँ बाप बिल्कुल कभी मुझसे कोई कुछ चीज से रुकाए नहीं। बट लेकिन एक बिल्कुल ये कहा था कि बेटे नमाज पढ़ना नहीं छोड़ना, बस और कुछ नहीं करना। और दूसरी चीज, हम कुछ भी नहीं बोलेंगे, तुमको कभी खेलने से नहीं रोका और कहीं से भी नहीं रोका। बट लेकिन आप लोग है, आप लोग इतने माशाल्लाह से जो भी यंग, जो ज्यादा से ज्यादा बिल्कुल यंग लड़के बैठे हैं यहाँ पे, मैं आपसे सबसे यही गुजारिश करूंगा कि आप जद्दोजहद करें, अपना काम करें। ये नहीं कि आप काम नहीं करें, अपना काम करें, बट लेकिन थोड़ा अपना एकता रखें। जब एकता हो जाती है, जब हम एक होते हैं, तो फिर अल्लाह की रहमत भी आती है। अल्लाह का भी अल्लाह हर चीज देता है हमारे लिए। हम ही अगर जुड़े में नहीं रहेंगे तो अल्लाह ताला, तुम ही लोग लड़ रहे, फिर मेरे से क्या मांग रहे हो? लड़, पहले अपने आप को सुधारो, फिर बाद में मेरे पास आओ। क्योंकि मैं यही, हमसे भी लोग हैं यहाँ पे रायचूर में है, उनका बहुत बहुत शुक्र अदा करता हूँ। मैं जब से आया हूँ, मुझे इतना प्यार और मोहब्बत मिल रही है यहाँ पे। क्योंकि मैं जब आया था, शायद मेरे ख्याल में 2010 में आया था, उसके बाद में मुझे आज आने का मौका मिला, क्योंकि बहुत अच्छा मौका मिला। और मुझे अच्छा ये फंक्शन, ये मौका भी मिला कि बुसराजू साहब से भी मिलने का मौका मिला, क्योंकि बहुत दिन से मुलाकात नहीं हुई थी, तो सर से मिलने का मौका मिला। और हैदर भाई और जितने भी लोग यहाँ पे, मैं आपका बहुत बहुत एहतराम करता हूँ और बहुत बहुत आपका शुक्रगुजार हूँ कि आप लोग आज इस महफिल में आए और महफिल को सजा दिए। और मैं फिर से अली भाई को बहुत बहुत मुबारकबाद देता हूँ। बस यही उम्मीद से यहाँ से जा रहा हूँ कि आप लोग, हम सब एकता रहे, एकजुट के एक बन के रहे। मेरे ख्याल में इंशाल्लाह हमारी जीत जरूर होगी। आखिर में यही कहना चाहूंगा कि ये कहता हुआ तू चला जा गरीब, ये कहता हुआ तू चला जा गरीब, ये कहता हुआ तू चला जा गरीब, कि नस्रुल्लाह व फतहुल करीब। सुभान अल्लाह। अजहर भाई का मैं पूरी रायचूर जिले की जानिब से उनका तहे दिल से शुक्रिया अदा करता हूँ। ಈಗ ನಾನು ನಮ್ಮ ರಾಯಚೂರು ಜಿಲ್ಲೆಯ ಲೋಕಸಭಾ ಸದಸ್ಯರು
ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಶಾಲಂ ಮಾತನಾಡಿ, ಪ್ರಥಮ ಬಾರಿಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಕ್ಫ್ ಬೋರ್ಡ್ ಅಧ್ಯಕ್ಷ ಸ್ಥಾನ ದೊರೆತಿರುವುದು ನಮ್ಮೆಲ್ಲರ ಪುಣ್ಯ. ಅಲ್ ಹುಸೇನ್ ಅವರ ಆಶೀರ್ವಾದದಿಂದ ವಕ್ಫ್ ಮತ್ತಷ್ಟು ಅಭಿವೃದ್ಧಿ ಹೊಂದುವ ಮೂಲಕ ಸಮುದಾಯದ ಜನರಿಗೆ ಸದುಪಯೋಗವಾಗಲಿ ಎಂದು ತಿಳಿಸಿದರು. ಸಚಿವ ಎನ್.ಎಸ್. ಬೋಸರಾಜು ಇವರ ಸಹಕಾರದಿಂದ ನಗರದಲ್ಲಿ ಹೊಸ ಈದ್ಗಾ ಮೈದಾನ ನಿರ್ಮಾಣವಾಗುತ್ತಲಿದೆ. ರಂಜಾನ್ ಮತ್ತು ಬಕ್ರೀದ್ ಹಬ್ಬದಲ್ಲಿ ಸಾಮೂಹಿಕ ಪ್ರಾರ್ಥನೆಗೆ ಸ್ಥಳದ ಕೊರತೆ ನಿವಾರಣೆಯಾಗಲಿದೆ ಎಂದರು. इंस्टीट्यूशन के एक पूरा उनके हाथ में चलता है, इसीलिए मैं वक्फ बोर्ड से जो कुछ भी यहाँ रायचूर शहर के अंदर हमारे काम हुए दो हमारे खास कर मिनिस्टर साहब एन.एस. बोसराज साहब के खास दिलचस्पी की वजह से जो रायचूर शहर के अंदर 30-40 सालों से एक बहुत बड़ी मांग थी ईदगाह की, खास तौर पे हमारे एन.एस. बोसराज साहब की खास तवज्जो लेकर उनको दिलचस्पी लिए वो लगातार फॉलो कर हम सबको साथ लेकर बशीरुद्दीन साहब है, हमारे समीर साहब है, मौलाना वक्फ बोर्ड के चेयरमैन फरीद थे और ईदगाह की नमाज रमजान और बकरीद की नमाज ईदगाह में पढ़े हम लोग सभी। मैं सारे शहरियान रायचूर मुसलमान भाइयों की तरफ से मैं खास कर इस मंच से मैं एन.एस. बोसराज साहब का मैं दिल से शुक्रिया अदा करना चाहता हूँ। और रही बात हमारे खास और एक बात बोलना पड़ता हमारे जनाब हमारे स्टेट के मिनिस्टर जनाब जमीर अहमद खान साहब, उनका भी मैं यहाँ पर दिल से शुक्रिया अदा करना चाहता हूँ। ये इसलिए बोले तो रायचूर शहर के अंदर कांग्रेस गवर्नमेंट हमारे स्टेट में आने के बाद लगातार शहर के अंदर हमारे रायचूर डिस्ट्रिक्ट को 14 करोड़ तक मस्जिदों को दरगाह को आश्रय ये तारीखी फंड दिए जमीर साहब, कभी इससे पहले इतना फंड हमारे को नहीं मिला। रायचूर कॉन्स्टिट्यूंसी के 4 करोड़ रुपए मस्जिदों के लिए 4 करोड़ रुपए दिए जमीर साहब, इसीलिए और कॉलोनी डेवलपमेंट के लिए 10 करोड़ दिए, इस साल भी 20 करोड़ देने का वादा करे। और मिनिस्टर साहब बनने के बाद गए साल जो 3000 करोड़ माइनॉरिटी का ग्रांट था और इस साल 4500 करोड़ तक सिद्धरामैया साहब से बात कर खास हमारे आवाम के काम आने के लिए बहुत एक जोरदार ताकत लगाकर 4500 करोड़ ग्रांट इस साल उनके हाथ से हुआ है। इसीलिए मैं खास कर इस मंच से मैं जनाब जमीर अहमद खान साहब का दिल से शुक्रिया अदा करना चाहता हूँ। और वक्फ बोर्ड से जो कामा हमारे ये 2 साल में बहुत बड़ा जो कामा होना था हुए, इंशाअल्लाह आगे भी हमारे हजरत से मैं खाजा बंदनावाज गेसुदार से मैं खास तौर पर उनसे एक गुजारिश कर रहा हूँ। ये रायचूर शहर के अंदर हमारे रायचूर कॉन्स्टिट्यूंसी में बहुत ऐसे मस्जिदें दरगाहें आशिर खाने बहुत से काम नहीं में बहुत मस्जिद मरम्मत की काम भी बाकी है। मैं खास कर इस मन से आपसे गुजारिश करता हूं कि रायचूर शहर के तरफ आप खास तवज्जो दे। इतना कहते हुए मेरे को बात करने के लिए जो वक्त दिया, मैं सबका शुक्रिया अदा कर मैं अपनी बात खत्म करना चाहता हूं। ಮಾಜಿ ಶಾಸಕ ಸೈಯದ್ ಯಾಸೀನ್ ಮಾತನಾಡಿ, ಪ್ರಥಮ ಬಾರಿಗೆ ವಕ್ಫ್ ಬೋರ್ಡ್ ಅಧ್ಯಕ್ಷರಾಗಿರುವ ಡಾಕ್ಟರ್ ಸೈಯದ್ ಶಾ ಅಲಿ ಅವರ ನೇತೃತ್ವದಲ್ಲಿ ಸಮುದಾಯದ ಜನರಿಗೆ ಮತ್ತಷ್ಟು ಸೌಲಭ್ಯ ಸೌಕರ್ಯ ದೊರೆಯಲಿ ಎಂದು ಹಾರೈಸಿದರು. मेंबरान थे मसाजिद के जो हमारे शहर किबला को एक इतना बड़ा एतमाद बख्शा और खास तौर पर जो खारगे साहब, सिद्धरामैया साहब, श्री कृष्ण कुमार साहब और हमारे मेरे अच्छे दोस्त जनाब जमीर साहब, ये तमाम लीडरान का भी इसमें बड़ा योगदान रहा। और हजरत किबला को आज हमारे स्टेट का एक नुमाइंदा और आज एक काबिल शख्सियत को उन्होंने बोर्ड का चेयरमैन बनाया। मैं इन तमाम का तहे दिल से मेरे रायचूर के तमाम लोगों की तरफ से मैं शुक्रिया अदा करना चाहता हूँ। और खास तौर पर मैं पढ़ रहा था वक्फ लैंड इज द रिचेस्ट लैंड इन अवर कंट्री। कोई गरीब नहीं है, मगर अल्लाह ताला ने ये चैरिटेबल ट्रस्ट बनाया है जिसको हम औकाफ कहते हैं।
ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಸನ್ಮಾನಿತರಾಗಿ ಮಾತನಾಡಿದ ವಕ್ಫ್ ಬೋರ್ಡ್ ಅಧ್ಯಕ್ಷ ಡಾಕ್ಟರ್ ಸೈಯದ್ ಶಾ ಅಲಿ ಅಲ್ ಹುಸೇನ್ ಅವರು, ಮನುಷ್ಯ ನಿನ್ನೊಬ್ಬರನ್ನ ನೋಡುವ ಪ್ರೀತಿಯಿಂದ ಪ್ರತಿಯಾಗಿ ಪ್ರೀತಿ ದೊರೆಯಲಿದೆ. ದೊರೆತಿರುವ ಅವಕಾಶವನ್ನ ನಿಷ್ಠೆ ಮತ್ತು ಬದ್ಧತೆಯಿಂದ ನಿರ್ವಹಿಸಲು ಅವಕಾಶ ನೀಡಬೇಕು ಎಂದು ಹೇಳಿದರು. ಅನೇಕ ನಾಯಕರ ನಿರೀಕ್ಷೆಯಂತೆ ಬೋರ್ಡ್ ಅಧ್ಯಕ್ಷ ಸ್ಥಾನ ದೊರೆತಿದೆ. ನಿರೀಕ್ಷೆಯಂತೆ ಕಾರ್ಯನಿರ್ವಹಿಸಲು ನಿಮ್ಮೆಲ್ಲರ ಸಹಕಾರ ಅವಶ್ಯಕವಾಗಿದೆ. ದೇವರಲ್ಲಿ ಪ್ರಾರ್ಥಿಸಿ ಸಮುದಾಯದ ಜನರಿಗೆ ಒಳಿತಾಗಿ ಸಮೃದ್ಧಿ ಸೌಹಾರ್ದತೆ ಬೆಳೆಯಲು ಎಲ್ಲರೂ ಸೇರಿ ಪ್ರಯತ್ನಿಸೋಣ ಎಂದರು. गुलकोशी होगी, भोसरा साहब, एमपी साहब, साहेबुल्ला की आले नबी औलाद नबी शहजादा बंदा नवाज येसु दराज अलैहि रहमत व रिजवान अली यरगरा बड़े साहिब दरगाह कमेटी की जानिब से भी इंशाअल्लाह ताला हज़रत अल्लाह की कोई खुशी होगी, शायद खुशी होगी। तो चंद लोग उनके पास आए और उस महफिल में शामिल हुए, लेकिन फिर कुछ लोगों ने गौर किया कि हजरत निजामुद्दीन औलिया हर 10-15 मिनट को उठकर खड़े हो रहे हैं, फिर बैठ जा रहे हैं। तो जब वो खड़े होते तो सब खड़े हो जाते, फिर बैठ जाते तो सब बैठ जाते। ऐसा 3-4 बार हुआ। तो महफिल खत्म होने के बाद जो लोग थे वहां पर महफिल में, आपसे अदबन जाकर पूछ लिया कि हुजूर आप इस तरह जो खड़े हो रहे थे इसकी वजह क्या थी? तो हजरत निजामुद्दीन औलिया रहमतुल्लाह अलैह ने फरमाया कि मुझे तुम लोगों के पीछे वो जो गली है, वो गली से गुजरता हुआ एक कुत्ता नजर आ रहा था। तो वो जो कुत्ता नजर आ रहा था वो उसकी शबाहत वैसे कुत्ते की थी जो मेरे मुर्शिद के पास गली में फिरता था। तो आप आदाब और अखलाक का मिसाल देखिए कि वो कुत्ता नहीं था जो उनके मुर्शिद के पास था, वो उसकी सिर्फ शबाहत वो कुत्ते जैसी थी। तो उसकी अपनी मुर्शिद की ताजीम में निजामुद्दीन औलिया जब वो कुत्ता नजर आता तो उठकर खड़े हो जाते, जब वो कुत्ता हट जाता तो बैठ जाता। मिसाल से कुछ तो हम सीखेंगे कि अपने माँ बाप की ताजीम कैसे किया जाए, अपने बड़ों की ताजीम कैसे किया जाए, अपने असातिज़ा की ताजीम कैसे किया जाए, मशाइखीन की उलमा इकराम की ताजीम कैसे किया जाए। ये ऐसे बेमिसाल जो है वाक़यात मौजूद हैं। मैं आप सब से गुजारिश करूँगा कि आप सब औलिया अल्लाह के तालीमात पर अमल करने की कोशिश करें। और मैं आखिर में बड़े मकामात से नवाजा है, हमेशा मैं अल्लाह ताला का शुक्रगुजार रहूँगा। अल्लाह ताला के करम से मुझे चेयरमैनशिप जो मिली है औक़ाफ़ की, ये मैंने कबूल की है और सिर्फ इसी वजह से कबूल की है कि शुरू से मेरे दादा मोहतरम हज़रत सैयद शाह मोहम्मद हुसैनी साहब क़िबला रहमतुल्लाह अलैह ने खिदमत अंजाम दी औक़ाफ़ में। उसके बाद मेरे वालिद मोहतरम ने कई साल औक़ाफ़ के मेंबर रहकर उन्होंने खिदमत अंजाम दी। फिर आपने मुझे हुक्म दिया कि अब मुझसे नहीं हो पा रहा है, तो ये अब तुम्हारी जिम्मेदारी है कि तुम औक़ाफ़ की खिदमत किया करो, लोगों की खिदमत में रहो। तो उसी वजह से मैंने इस चेयरमैनशिप को कबूल भी किया। और मैं आप सब से गुजारिश करता हूँ कि आप दुआ कीजिए कि अल्लाह ताला मेरा ये काम आसान फरमाए और जो मेरी नीयत है कि लोगों की खिदमत किया जाए इस औक़ाफ़ के ज़रिए बेहतरीन काम करने की मैं कोशिश करूँगा। इंशाअल्लाह अल्लाह ताला मुझे उस नीयत पर कायम रखे। उसी के साथ मैं उन सब का शुक्रिया अदा करना चाहता हूँ, जैसे कि AICC प्रेसिडेंट
मल्लिकार्जुन खड़गे साहब, चीफ मिनिस्टर सिद्धरामैया साहब, डीके शिव कुमार साहब, जिन्होंने ये पोस्ट मुझे दिया मुझ पर यकीन रखकर, और प्रियंक खड़गे साहब, वसंत साहब, बोस राजू साहब, इन सब लोगों ने और कई माइनॉरिटी लीडर्स ने इस काम में मेरा साथ दिया, मेरा नाम हर जगह लिया ताकि ये पोस्ट मुझे मिले। मैं उन सब का शुक्रिया अदा करता हूँ और मैं आखिर में आप सबका शुक्रिया अदा करता हूँ कि मेरी तो हैसियत नहीं है कि आप लोग मेरे लिए जमा हुए हैं। मुझे यकीन है और मालूम है ये बात कि आप लोग ख्वाजा बंदा नवाज के लिए यहाँ शामिल हुए हैं। और मैं दुआ करता हूँ आप सबके लिए कि अल्लाह ताला हज़रत ख्वाजा बंदा नवाज रहमतुल्लाह अलैह के सदक़े में आप सबके मुश्किलों को दूर फरमाएं, आप सबके मुरादों को पूरा फरमाएं, आप सबके हम सबके गुनाहों को माफ़ फरमाएं, हम सबको गुनाह करने से बचाएं, हम सबकी ज़िंदगियों में दीन और दुनिया में कामयाबी अता फरमाएं, हम सबकी आखिरत ईमान से फरमाएं। और आखिर में मैं जो हजरात इतने दिनों से इस जलसे की तैयारी में लगे हैं, हम उन्हीं पर अमल करने की कोशिश करते हैं और हम जिससे मोहब्बत करते हैं वो जो कहता है या उसे जो अच्छा लगेगा हम वो करने की कोशिश करते हैं। जैसे आप अपनी वालिदा को अगर मोहब्बत करते हैं, आप अपने वालिद से मोहब्बत करते हैं, तो आप हमेशा ये चाहेंगे कि मैं अपने वालिद और वालिदा को खुश रखूं, है ना? तो आप कैसे खुश रखेंगे? आप वही काम करेंगे जिससे उन्हें खुशी होगी। आप बड़ों को ऐसा कोई काम नहीं करेंगे जिससे उन्हें बुरा लगे। तो अल्लाह ताला को अगर खुश रखना है तो अल्लाह ताला ने जो अपने हबीब के जरिए हम तक कुरान पहुंचाई है और अपने हबीब के जरिए जो कलिमात हम तक पहुंचे हैं, उसके बाद औलिया अल्लाह के जरिए जो हम तक अल्लाह के बताए हुए रास्ते पहुंचे हैं, हमको उन पर चलना है ताकि अल्लाह ताला राजी हो जाए। औलिया अल्लाह का जो मामला है वो खानखाही निज़ाम, वो खानखाही निज़ाम क्या है हमको समझने की जरूरत है। खानखाही निज़ाम वो है जो एक वली अपनी खानखा में, जैसे हज़रत हैदर वली नबीरा कादरी साहब ने फरमाया कि अगर सज्जादगान तावीज़ वगैरह देने लग जाएं और अपने असल काम को भूल जाएं तो वो खानखाही निज़ाम नहीं होगा। खानखाही निज़ाम वो है जहाँ लोगों की तरबियत होती है। तरबियत कैसे होती है? मैं एक वाक़या आपको सुनाना चाहूँगा। एक बहुत बड़े वली के पास एक ओहदेदार उस जमाने के अपने फर्जंद को लेकर गई, चूंकि वो वली बहुत मशहूर थे। तो आपने ले जाकर कहा कि आप इसको अपना मुरीद कर लीजिए। तो उस वली ने कहा कि देखिए ये आसान काम नहीं है। तो उन्होंने इसरार किया और फिर उस वली ने कहा उस ओहदेदार से कि ठीक है, आप कल से अपने लड़के को यहीं छोड़ जाइए। तो कल से लड़का उस खानखा में आ गया और उस वली ने अपने साथी के जरिए उस लड़के को बोलने लगा है कि
कल से तुम्हारा काम यही होगा कि जितने जो उस खानखा में बाथरूम्स हैं वो कल से तुम उसकी सफाई करोगे। यानी वो लोग बड़े पैसे वाले, ओहदेदार का बड़ा लड़का, तो लड़का तो सुनकर सफाई शुरू कर दिया, लेकिन वो खबर लग गई उसके वालिद को। तो उस वालिद ने कहा, अरे ये ऐसा क्यों करा रहे हैं, मैं तो कहा था मुरीद बनाने के लिए। ವೇದಿಕೆಯಲ್ಲಿ ರಾಜ್ಯದ ವಿವಿಧೆಡೆಯಿಂದ ಆಗಮಿಸಿದ್ದ ಧರ್ಮಗುರುಗಳು, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬಶೀರುದ್ದೀನ್, ಮಹಾನಗರ ಪಾಲಿಕೆ ಉಪಪೌರ ಸಾಜಿದ್ ಸಮೀರ್, ಜಾವೇದ್ ಉಲ್ ಹಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಪಕ್ಷದ ನಾಯಕರಾದ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಂತೆ ನಾಯಕತ್ವದ ಗುಣಗಳನ್ನ ಯುವಕರು ಬೆಳೆಸಿಕೊಂಡು ಕೇಂದ್ರ ಮತ್ತು ರಾಜ್ಯದಲ್ಲಿ ಅಧಿಕಾರ ಹಿಡಿಯಲು ಶಕ್ತಿಯಾಗಿ ಕಾರ್ಯನಿರ್ವಹಿಸಲಿ ಎಂದು ಮಾಜಿ ಕ್ರಿಕೆಟಿಗ ಮೊಹಮ್ಮದ್ ಅಜರುದ್ದೀನ್ ಹೇಳಿದರು. ಅವರಿಂದು ಯುವ ಕಾಂಗ್ರೆಸ್ನಿಂದ ಆಯೋಜಿಸಲಾಗಿದ್ದ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಳಿ ವಯಸ್ಸಿನಲ್ಲಿಯೂ ದೇಶದಾದ್ಯಂತ ಸಂಚರಿಸಿ ಪಕ್ಷ ಕಟ್ಟುವ ಕೆಲಸ ಮಾಡುತ್ತಿದ್ದಾರೆ. ಅವರೆಲ್ಲರೂ ಯುವಕರಿಗೆ ಪ್ರೇರಣೆಯಾಗಬೇಕಿದೆ. ಯುವಕರ ಶಕ್ತಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಮೂಲಕ ಪಕ್ಷಕ್ಕೆ ಮತ್ತಷ್ಟು ಬಲ ನೀಡಬೇಕು ಎಂದರು. ಎರಡನೇ ಬಾರಿ ರಾಯಚೂರಿಗೆ ಆಗಮಿಸುತ್ತಿದ್ದು ಸಚಿವ ಎನ್ಎಸ್ ಬೋಸರಾಜು ಅವರ ಸಹಕಾರಕ್ಕೆ ಅಭಿನಂದಿಸುವುದಾಗಿ ತಿಳಿಸಿದರು. क्रिकेट के आइकॉन जिसमें नौजवानों की रनर अप से गुजारिश है आओ भाई रनर अप्स को ट्रॉफी नीचे बैठो नीचे बैठो नीचे बैठो नीचे बैठो पकड़ो नीचे बैठो नीचे बैठो नीचे बैठो शहबाज भाई कहाँ है शहबाज भाई पुकारो पुकारो चलो पीछे ए अपी इंदे बारे एजाज भाई सब साइड बा जरा पीछे 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 इधर 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 बड़ा जाहिद भाई पीछे हटो फैसल भाई सुनील बैठो नीचे बैठो सब जने बैठ जाओ भाई क्या कर रहे हो थोड़ा पीछे आ जाओ सब जने जो विनर से कॉलर का करिए सामने 1 2 3 पीछे वो उड़ता है पीछे आ जाओ थोड़ा आगे हटो बैठो राजा नीचे बैठो उठो ना को तुम्हें बैठ तो करो ना नीचे नहीं लगा बैठो हटो फैसल भाई पैसा उनकी टीम उनको बहुत बहुत मुबारकबाद देता हूँ और ऐसे ही करते रहो, अच्छा गेंदबाज करो। फोटो लेते जा रहे हो फोटो ले गोली चले फैसल भाई फोटो लेके गोली चले नहीं गोली चले तुम्हारे इधर थोड़ा सर सामने ಸರ್ ಹಿಂದಕ್ಕೆ ಸರ್ ಅಣ್ಣ ಎಲ್ಲರೂ
हाँ फोटो फोटो नहीं सर मैं पीछे क्यों बहुत सब आ रहे सर पूरा पूरा ले रहे हैं हाँ सर सब आ रहे सर इधर सर इधर अभी गारंटी कर्नाटका में चल रहा है और तेलंगाना में गारंटी से गवर्नमेंट को बहुत नुकसान हो नहीं गारंटीज ज़रूर होंगे क्योंकि नहीं देखिए सीएम को क्या बोले मुझे मैंने नहीं सुना लेकिन जो भी गारंटी जो कांग्रेस पार्टी ने जो किया है वो 100% होगी। जैसे कर्नाटका में जैसे लागू हो रही वो तेलंगाना में भी होगी। उसमें आप कोई इसमें दो राय नहीं है। और हमारे सीएम साहब रेवंत रेड्डी साहब ने बहुत अच्छा काम कर रहे हैं। उन्होंने एक फॉरवर्ड थिंकिंग आदमी है उनके। मेरे ख्याल में आज काम करने का उन लोगों को कुछ ज़रा थोड़ा सा डिफ़िकल्ट लग रहा हो बट लेकिन आगे चल के इसका हल होगा। जब भी डेवलपमेंट होता है तो प्रॉब्लम थोड़ी होती है तो उसमें देखिए आप लोग को साथ देना पड़ेगा। और तेलंगाना गवर्नमेंट ने जितने भी जो तेलंगाना के लोग ने जो हमारे कांग्रेस पार्टी को फिर से वापस लाए तो उम्मीद करते हैं कि हम उनके बिल्कुल साथ है लोगों के साथ है और इंशाल्लाह कांग्रेस पार्टी तेलंगाना में अच्छा काम करेगी और आप आगे चल के खुद देखेंगे। आज रायचूर देखिए मोस्टली बोसाराजू साहब के लिए आया मैं और रवि बोसाराजू साहब के लिए आज बॉक्स क्रिकेट का टूर्नामेंट है तो उसमें मेरे को खेलने का मौका नहीं मिला बट लेकिन प्राइज़ देने का मौका मिल रहा है तो मैं बहुत खुश हूँ कि मैं कल मैं फर्स्ट या सेकंड टाइम आ रहा हूँ रायचूर। इससे पहले मुझे याद नहीं है बट कुछ खुशी हो रही, बहुत डेवलपमेंट हुआ। और मैं यहाँ जितने भी लोग ये बॉक्स क्रिकेट में क्योंकि यूथ कांग्रेस की लोगों ने ऑर्गेनाइज़ किया और जो फैसल है उनकी टीम को मैं बहुत बहुत मुबारकबाद देता हूँ। और लेकिन मैं उम्मीद कर रहा था कि बोसाराजू सर भी आएंगे बट मेरे ख्याल में वो बिज़ी है लेकिन वो मैं उनकी बहुत कदर करता हूँ और उनको बहुत बहुत मुबारकबाद देता हूँ और उम्मीद करता हूँ कि उनसे जल्द से जल्द मिलूँ। और उनके साहिबजादे साहब यहाँ पे आए हुए हैं रवि भाई, मैं काफ़ी टाइम से मिला हूँ बट इतना अच्छा यहाँ पे काम हो रहा है, इतना अच्छा टूर्नामेंट हो रहा है क्योंकि क्रिकेट स्पोर्ट्स को आप जब जुड़ाएंगे तो उसमें बहुत आपको फ़ायदा होता है और बहुत उसमें अच्छा होता है। तो मैं जितने भी लोग हैं रायचूर के लोगों को मैं बहुत बहुत मुबारकबाद दूँगा और जब से भी आए हूँ मेरे बहुत अच्छा वेलकम हुआ और सेल्फीज़ तो काफ़ी ले चुका हूँ मैं लेकिन उम्मीद करता हूँ कि आप लोग हम लोग के लिए सब दुआ करें कि हम अच्छा पार्टी के लिए काम करें और अच्छा पार्टी को जिताएं और राहुल जी, सोनिया जी और प्रियंका जी का और जितने भी हमारे बड़े बड़े लीडर्स हैं उनका नाम आगे बढ़ाएं। खरगे जी मोस्ट इम्पॉर्टेंट पर्सन है, उन्होंने इतने मेरे ख्याल में इतनी एडवांस एज में भी माशाल्लाह से इतना अच्छा काम कर रहे हैं क्योंकि हर बार हर आदमी से मिलते हैं और उनका बहुत बहुत शुक्रिया अदा करूँगा कि और एक भी यहाँ पे फंक्शन हो रहा है जो हमें पीरो मुर्शद अली हुसैनी साहब का भी उनका आज यहाँ पे उनके लिए एक अच्छा प्रोग्राम बनाया गया उनको मुबारकबाद देने के लिए। और उसके लिए भी मैं खरगे साहब का और अपने कर्नाटका गवर्नर सिद्धारामैया साहब का भी बहुत बहुत शुक्रिया अदा करता हूँ कि उन्होंने बहुत अच्छा एक स्टेप लिया है और इनको आगे बढ़ाया है। और अली साहब बहुत अच्छा काम करेंगे वफ़ के लिए और इंशाल्लाह आप देखिए उनका काम करने का बिल्कुल तौर और तरीक़ा बिल्कुल अलग है, उनके जो आइडियल्स हैं बहुत स्ट्रांग है तो मैं उनको भी बहुत बहुत मुबारकबाद करता हूँ। और जितने भी लोग यहाँ पे आए हुए हैं जो भी रायचूर से और जितने भी लोग यहाँ पे मैच खेल रहे हैं, जो मैच जो हुआ है अभी तो मैं विनर्स को बहुत मुबारकबाद देता हूँ। मैं उम्मीद करता हूँ कि रनर्स नेक्स्ट टाइम विनर्स नेक्स्ट टाइम रनर्स हो तो मेरी यही ख्वाहिश है। लेकिन ऑल द वेरी बेस्ट, मुझे बहुत बहुत खुशी है और मैं जितने यहाँ पे पूरे जब से मैं इससे पहले भी कहा रायचूर वालों ने मुझे बहुत बहुत यहाँ पे इतना अच्छा खैर मकदम किया है और मैं उम्मीद करता हूँ कि इंशाल्लाह वो ऐसे ही जारी रखें। हाँ, बेंगलुरु में वो जो IPL का जो बहुत गलत हादसा हुआ, ऐसा होना नहीं चाहिए बट लेकिन जितने भी फैमिलीज है मैं उनको कंडोलेंस देता हूँ बट उम्मीद करता हूँ कि इस तरह के इवेंट्स कभी भी रिपीट ना हो। आरसीबी को बैन करना बिल्कुल कर रहे हैं। अब ये देखिए मैं तो वहाँ पे वो नहीं हूँ, मैं बैन करना या नहीं करना अब जो भी इन्वेस्टिगेशन में निकलेगा वही पता होगा। बैन करना या नहीं करना ये मेरे हाथ में नहीं, ये बोर्ड के हाथ में है। तो बोर्ड उसके ऊपर IPL जो गवर्निंग बॉडी है बोर्ड उसके ऊपर डिसीजन लेगा। इसके बारे में इतना जल्दी कुछ आंसर देना बहुत मुश्किल है। जी जी उसके बाद ऑस्ट्रेलियन प्लेयर डेविड वार्नर एयर इंडिया फ्लाइट नहीं चढ़ता बोल के उनके आए नहीं, ये तो उनकी मर्जी है, क्या कर सकते हैं, वो नहीं चढ़ना चाह रहे तो कुछ भी नहीं कर सकते। बट लेकिन देखिए कोई भी जानबूझ के कुछ होता नहीं, बट लेकिन हादसा हुआ है बट ये होना नहीं चाहिए था बट लेकिन हुआ है। अल्लाह की मर्जी है, अल्लाह के ख़िलाफ़ तो कोई जा नहीं सकता है। जो डेस्टिनी में लिखा हुआ था, जो किस्मत में लिखा हुआ है वो होके रहता। बट लेकिन जो जितने भी फैमिलीज़ को तकलीफ़ हुई, जो 242 41
लोग जो जिनका इंतकाल हुआ इस हादसे में, मैं उनके साथ हूँ और उनकी फैमिलीज़ को मैं बहुत बहुत कंडोलेंस मेरी तरफ से देता हूँ। उम्मीद करता हूँ कि वो पेशेंस रखें, क्योंकि इस टाइम पे पेशेंस ही रख सकते हैं। बट लेकिन यही है कि इसके बारे में इसमें ज़्यादा और क्या बोल सकता हूँ, इतना बहुत दुखद हादसा है। हम उम्मीद करते हैं कि आगे इंशाल्लाह ये कभी ऐसा रिपीट ना हो। अल्लाह से भी दुआ भी करते हैं कि ऐसा हमारी कंट्री में ऐसा कभी ना हो पाए। सर अभी डेवलपमेंट में ಪೊಲೀಸರು ಸೇರಿದಂತೆ ಯುವಕರು ಸೆಲ್ಫಿ ಪಡೆಯಲು ಮುತ್ತಿಕೊಂಡರು. ಯುವ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜು ಸೇರಿದಂತೆ ಅನೇಕರು ಸ್ಥಳದಲ್ಲಿ ಉಪಸ್ಥಿತರಿದ್ದರು. ಮಡಿವಾಳ ಸಮಾಜ ಕೇವಲ ಕಾಯಕದಲ್ಲಿ ಮಾತ್ರವಲ್ಲದೆ ಶೈಕ್ಷಣಿಕವಾಗಿ ಸಾಧನೆ ಮಾಡಿದೆ. ಮಡಿವಾಳ ಸಮಾಜದ ವಿದ್ಯಾರ್ಥಿಗಳ ಫಲಿತಾಂಶವು ಉತ್ತಮವಾಗಿದ್ದು, ಸಮಾಜದ ವಿದ್ಯಾರ್ಥಿಗಳು 90%ಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದಿದ್ದು, ಈ ಸಾಧನೆಯನ್ನ ನವಮಾನ ಅಂಕಿಗಳ ಸಾಧನೆ ಎನ್ನಬಹುದಾಗಿದೆ ಎಂದು ಸಂಸದ ಜಿ ಕುಮಾರ್ ನಾಯಕ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಮಡಿವಾಳ ಸಮಾಜದಿಂದ ಹಮ್ಮಿಕೊಂಡಿದ್ದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಸಾಧಕರಿಗೆ ಗೌರವ ಸನ್ಮಾನ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದರು. ವಿದ್ಯಾರ್ಥಿಗಳ ಸಾಧನೆ ಅಭೂತಪೂರ್ವವಾಗಿದೆ, ಮನಸ್ಸಿಗೆ ಮುದ ನೀಡುವಂತದ್ದಾಗಿದೆ. ಅನೇಕ ಸವಾಲುಗಳು ಸಮಸ್ಯೆಗಳ ಮಧ್ಯೆಯೂ ಸಮಾಜದ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಉತ್ತಮ ಸಾಧನೆ ಮಾಡಿರುವುದು ಸಂತಸದ ವಿಚಾರವಾಗಿದೆ. ವಿದ್ಯಾರ್ಥಿಗಳು ಜೀವನದಲ್ಲಿ ಇನ್ನೂ ಸಾಧನೆ ಮಾಡುವುದು ಸಾಕಷ್ಟಿದೆ. ಸಾಧನೆಯ ಗುರಿಯ ಕಡೆಗೆ ಮಾತ್ರ ಗಮನ ಹರಿಸಿ ಉತ್ತಮ ಪ್ರಜೆಗಳಾಗಬೇಕು ಎಂದು ಕರೆ ಏನು ಆಗೋದಿಲ್ಲ ಜೀವನದಲ್ಲಿ. ಇದು ನಿಮ್ಮ ಮೊದಲನೇ ಹೆಜ್ಜೆ. ಇಲ್ಲಿಂದ ನೀವು ಇನ್ನೂ ಹೆಚ್ಚು ಹೇಳಿ ಇವತ್ತು ಹೇಳಿಕೊಡ್ತಾ ಇದೆ ಸಮಾಜ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಾಗ ನನಗೆ ಇನ್ನೂ 2-3 ಕಾರ್ಯಕ್ರಮಗಳಿದೆ. ಹಾಗಾಗಿ ಯಾರು ಅನ್ಯತ್ರ ಭಾವಿಸಬಾರ್ದು ಅಂತ ಹೇಳಿ ನನ್ನ 2 ಮಾತುಗಳಿಗೆ ವಿರಾಮ ಕೊಟ್ಟು ಇನ್ನೊಗಟ್ಟಾಗಿದ್ದಾಗ ಮಾತ್ರ ಸಮಾಜ ಮುಂದೆ ಬರಲಿಕ್ಕೆ ಸಾಧ್ಯ ಅಂತ ಹೇಳಿ, ಊಟಕ್ಕೆ ಹೊರನಾಡು ಚಂದ, ನೋಟಕ್ಕೆ ಕೊಡುವ ಚಂದ, ಇಲ್ಲಿನ ನಮ್ಮ ಕಾರ್ಯಕ್ರಮ ಮಾತನ್ನ ಹೇಳ್ತಾ ವೆಂಕಟೇಶ್ ಅವರು ಬಂದು ಪೂಜ್ಯ ಶ್ರೀಗಳವರಿಗೆ ತುಂಬು ಹೃದಯದಿಂದ ಆತ್ಮೀಯ ಸ್ವಾಗತ ಸನ್ಮಾನವನ್ನು ನಡೆಸಿಕೊಡ್ಬೇಕೆಂದು ಹೃದಯ ಸ್ಪರ್ಶದ ಸನ್ಮಾನ. ಜೋರಾದ ಚಪ್ಪಾಳೆ. ಧನ್ಯವಾದಗಳು. ಅದೇ ಜಿ ವೆಂಕಟೇಶ್ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಬೇಕೆಂದು ಕೇಳ್ಕೊತಾ ಇದ್ದೇನೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಸಚಿವರಾದಂತ ಬೋಸಾ ಸಾಹೇಬ್ ಅವರಿಗೆ ಜಿ ವೆಂಕಟೇಶ್, ಪರಶುರಾಮ್ ಇವರು ಬಂದು ಸನ್ಮಾನಿಸಬೇಕೆಂದು ಕೇಳ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ಈಗ ತಾನೇ ಆಗಮಿಸುತ್ತೆ ಜೋರಾದ ಚಪ್ಪಾಳೆ. ಕರ್ನಾಟಕ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊತಾ ಇದ್ದೇನೆ. ನಗರ ಪ್ರದೇಶದಲ್ಲಿ ಬೇರೆ ಬೇರೆ ಕಡೆ ದಟ್ಟವಾಗಿ ವಾಸ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲದೆ ಜಿಲ್ಲಾದ್ಯಂತ ಬೇರೆ ಬೇರೆ ಕಡೆ ಮಡಿವಾಳ ಜನಾಂಗ ವಾಸ ಮಾಡ್ತಾ ಇರುವಂಥದ್ದು ನಮ್ಮೆಲ್ಲರಿಗೂ ತಿಳಿದ ವಿಷಯ. ಜನಸಂಖ್ಯೆಯಲ್ಲಿ ತೀರಾ ಹೆಚ್ಚೇ ಮುಂದೆಯವರು ಕೂಡ ಅವರ ಸಾಧನೆಯಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಹೇಳಿ ಅವರು ನಮಗೆ ತೋರಿಸ್ತಾರೆ. ನಾನು ಅಂದ್ಕೊಂಡಿದ್ದೆ ನನ್ನ ಸಂಖ್ಯೆ ಇರೋದೆಲ್ಲ ದಶಮಾಂಶ ಪದ್ಧತಿಯಲ್ಲಿ ಇರ್ತೇವೆ. ಆದರೆ ಇಲ್ಲಿ ಇರುವ ಅಂಕಿಅಂಶಗಳು ನೋಡಿದ್ರೆ ನಾವು ಬೇರೆ ಹೊಸದೇ ಹೆಸರಿಡಬೇಕಾಗ್ತದೆ. ನವಮಾನ ಅಂಶನೋ ಏನೋ ಅಂತ ಹೇಳಬೇಕಾಗ್ತದೆ. ಎಲ್ಲ 9 ಶುರು ಆಗ್ತದೆ. 97.76, 97.76, 96.67, 92.90ಗಿಂತ ಯಾವುದು ಕಡಿಮೆ ಇಲ್ಲ. ಅಭೂತಪೂರ್ವವಾದಂಥ ಸಾಧನೆಯನ್ನು ಈ ಮಕ್ಕಳು ಮಾಡಿರುವಂಥದ್ದು ನಮ್ಮ ನಿಜವಾಗಿಯೂ ಮನಸ್ಸಿಗೆ ಮುದವನ್ನು ನೀಡುವಂಥದ್ದು. ಹಲವಾರು ಸವಾಲುಗಳಿರ್ತದೆ. ಮಕ್ಕಳು ಓದ್ತಾ ಇರುವಂಥ ಸಂದರ್ಭದಲ್ಲಿ ಭಾಷೆ ತೊಡಕಿರ್ತದೆ, ಸಬ್ಜೆಕ್ಟ್ ತೊಡಕಿರ್ತದೆ, ಹೇಳ್ಕೊಡುವಂಥ ಅಭಾವ ಇರ್ತದೆ. ನಾವೆಲ್ಲ ಸರ್ಕಾರ ಎಷ್ಟೆಲ್ಲ ಪ್ರಯತ್ನ ಪಟ್ಟರು ಕೂಡ ಕೆಲವೊಮ್ಮೆ ಅಡ್ಡಿ ಆತಂಕಗಳು ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಪ್ರೈವೇಟ್ ಶಾಲೆಗೆ ಹೋಗಬೇಕು ಅಂತ ಹೇಳಿದ್ರೆ ಹೆಚ್ಚಿನ ಫೀ ಕೊಡಬೇಕು. ಇವೆಲ್ಲ ಮಕ್ಕಳ ಮೇಲೆ ಭಾರ ಇರ್ತದೆ. ತಂದೆ ತಾಯಿಗಳ ಮೇಲೆ ಯಾವ ರೀತಿ ಭಾರ ಇರುತ್ತೋ ಅದೇ ರೀತಿ ಮಕ್ಕಳ ಮೇಲೂ ಭಾರ ಇರುತ್ತೆ. ಆದರೆ ಅವನ್ನೆಲ್ಲವನ್ನ ಅವರು ಸಮರ್ಥವಾಗಿ ಎದುರಿಸ್ತಾ, ಕೆಚ್ಚೆದೆಯನ್ನು ತೋರಿಸ್ತಾ, ಏಕಾಗ್ರತೆಯನ್ನು ತೋರಿಸ್ತಾ
ಓದಿನ ಮೇಲೆ ಆಸಕ್ತಿ ಪ್ರೀತಿಯನ್ನು ತೋರಿಸ್ತಾ 90ರ ಗಡಿಯನ್ನು ದಾಟಿ ನಿಂತಿರುವಂಥದ್ದು ಅವರೆಲ್ಲರೂ ನಮ್ಮ ಅಭಿನಂದನೆಗೆ ಅರ್ಹರು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆದರೆ ಮಕ್ಕಳೇ, ಇದು ಒಂದು ಘಟ್ಟ ಮಾತ್ರ. ಸ್ಕೂಲ್ನಿಂದ ನೀವೇನು ಪಾಸ್ ಆಗಿ ಬಂದಿದ್ದೀರಿ ಅದು ಒಂದು ಹಂತದಲ್ಲಿ ಮಾತ್ರ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಈ ಹಂತ, ಈ ಒಂದು ಜನಾಂಗ ಮತ್ತು ಹಿರಿಯ ನಾಯಕರು, ಪೂಜ್ಯ ಸ್ವಾಮೀಜಿಯವರೆಲ್ಲ ಬಂದು ನಿಮಗೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಿಮ್ಗೆ ಬೆಂತಟ್ಟಿ, ನಿಮಗೆ ಶಾಲ್ ಹೊದಿಸಿ, ನಿಮಗೆ ಹಾರ ಹಾಕಿ ಸನ್ಮಾನ ಮಾಡ್ತಾ ಇರೋದ್ರಿಂದ ನೀವು ಸಂತೋಷ ಪಡಿ. ಆದರೆ ಉಪ್ಪೋಗಬಾರ್ದು, ತೀರಾ ಉಪ್ಪೋಗಬಾರ್ದು. ಯಾಕೆಂತ ಹೇಳಿದ್ರೆ ಇನ್ನೂ ನೀವು ಸಾಧನೆ ಮಾಡಬೇಕಾಗಿರೋದು ಸಾಕಷ್ಟಿದೆ. ಆದ್ರಿಂದ ನೀವು ತಯಾರಾಗಿ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಇವತ್ತಿನ ದಿವಸದ ಯಶಸ್ಸಿನಿಂದ ನೀವು ಹುಮ್ಮಸ್ಸನ್ನು ಕಂಡುಕೊಳ್ಬೇಕು, ಛಲ ಕಂಡುಕೊಳ್ಬೇಕು, ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಬೇಕು ಅನ್ನುವ ಒಂದು ಏಕಾಗ್ರತೆಯನ್ನ, ಛಲ ಬಿಡದ ಏನೇಳ್ತಾರೆ ತ್ರಿವಿಕ್ರಮ ಅಂತ ಹೇಳ್ತೀವಿ, ಆ ರೀತಿ ನೀವು ಮಾಡ್ಕೊಳ್ಬೇಕು ಅಂತ ಹೇಳಿ ಬಯಸ್ತಾ ಇದ್ದೀನಿ. ಇದೇ ವೇಳೆ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜು ಮಾತನಾಡಿ, ಜನರ ಅನುಕೂಲಕ್ಕಾಗಿ ಸರ್ಕಾರದ ಅನೇಕ ಯೋಜನೆಗಳನ್ನ ಜಾರಿಗೊಳಿಸಲಾಗಿದ್ದು, ಜನರ ಸಹಕಾರದಿಂದ ಮಾತ್ರ ಈ ಎಲ್ಲಾ ಯೋಜನೆಗಳನ್ನ ಅನುಷ್ಠಾನಗೊಳಿಸಲು ಸಾಧ್ಯವಾಗುತ್ತದೆ. ರಾಜ್ಯದ ಶೈಕ್ಷಣಿಕ ಫಲಿತಾಂಶದಲ್ಲಿ ಜಿಲ್ಲೆಯು ಕೊನೆಯ ಸ್ಥಾನದಲ್ಲಿದ್ದು, ಇಲ್ಲಿನ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಹಾಗೂ ಪಾಲಕರಿಂದ ಮಕ್ಕಳಲ್ಲಿ ಶೈಕ್ಷಣಿಕ ಗುಣಗಳನ್ನ ಬೆಳೆಸಿ ಉತ್ತಮ ಶಿಕ್ಷಣವಂತರನ್ನಾಗಿ ಮಾಡುವ ಜವಾಬ್ದಾರಿ ಇದೆ ಎಂದರು. ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಕ್ಕಂಥ ಪ್ರಯತ್ನ ಮುಂದುವರಿತಾ ಇದೆ. ಆ ಪ್ರಯತ್ನದಲ್ಲಿ ಜನರ ಸಹಕಾರ ಇದ್ದರೆ ಮಾತ್ರ ಆ ಯೋಜನೆಗಳು ನಮಗೆ ಜಾರಿಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಅನೇಕ ಸರ್ಕಾರದಿಂದ ಶಾಲೆಗಳನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು, ಶಿಕ್ಷಕರ ನೇಮಕಾತಿ ಇರ್ಬೋದು, ಮಕ್ಕಳಿಗೆ ಪುಕ್ಕಟ್ಟಾಗಿ ಅನೇಕ ರೀತಿಯ ಡ್ರೆಸ್ ಕೊಡ್ತಕ್ಕಂಥದ್ದು, ಬುಕ್ ಕೊಡ್ತಕ್ಕಂಥದ್ದು, ಸಾಕ್ಸ್ ಕೊಡ್ತಕ್ಕಂಥದ್ದು, ಪೌಷ್ಟಿಕ ಆಹಾರಕ್ಕೆ ಹಾಲು ಕೊಡ್ತಕ್ಕಂಥದ್ದು, ಬಾಳೆಹಣ್ಣು ಕೊಡ್ತಕ್ಕಂಥದ್ದು, ಚಕ್ಕಲಿ ಕೊಡ್ತಕ್ಕಂಥದ್ದು, ಮೊಟ್ಟೆ ಕೊಡ್ತಕ್ಕಂಥದ್ದು, ವಸ್ತುಗಳು ಕೊಡ್ತಕ್ಕಂಥದ್ದು, ಈ ರೀತಿಯಾಗಿ ಅನೇಕ ಕಾರ್ಯಕ್ರಮಗಳು ಇವತ್ತು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಸರ್ಕಾರಗಳು ಮಕ್ಕಳನ್ನ ಶೈಕ್ಷಣಿಕ ಹೆಚ್ಚಿನ ರೀತಿಯಲ್ಲಿ ಒತ್ತು ಕೊಡಬೇಕು ಉದ್ದೇಶಕ್ಕಾಗಿ ಮಾಡ್ತಾ ಇದ್ದಾರೆ. ಸೊ ಆ ದಿಶೆಯಲ್ಲಿ ಇವತ್ತಿಗೂ ನಾವು ರಾಜ್ಯದ ಫಲಿತಾಂಶವನ್ನು ನೋಡಿದಾಗ ನಾವು ಕೊನೆಯ ಭಾಗದಲ್ಲಿ ಬೀದರ್ ಪೂರ್ತಿ ಕೊನೆಯ ಭಾಗದಲ್ಲಿದೆ. ಆದ ನಂತರ ಗುಲ್ಬರ್ಗ, ಆದ ನಂತರ ಯಾದಗಿರಿ, ರಾಯಚೂರು, ಬಳ್ಳಾರಿ, ಈ 5-6 ಡಿಸ್ಟ್ರಿಕ್ಟು ನಾವು ಇಡೀ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದ ಮಾರ್ಕ್ಸ್ ಕೊಡ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಇವತ್ತು 50% ಬೇಗಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅನೇಕ ರೀತಿಯಾದ ಯೋಜನೆಗಳು ಇವತ್ತು ಸರ್ಕಾರ ತರ್ತಾ ಇದೆ. ಪ್ರೈವೇಟ್ ಶಾಲೆ, ಏಡೆಡ್ ಶಾಲೆಗಳು, ಅನೇಕ ಮಠಾಧೀಶರು, ಅನೇಕ ಸಂಘ ಸಂಸ್ಥೆಗಳು ಇರ್ತಕ್ಕಂಥ ಶಾಲೆಗಳು, ಈ ರೀತಿಯಾಗಿ ಸಾಕಷ್ಟು ಶಾಲೆಗಳು ಪ್ರಾರಂಭ ಆಗಿದ್ದು, ಇನ್ನೂ ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಮಕ್ಕಳು ಹೆಚ್ಚಿನ ಒಂದು ಫಲಿತಾಂಶ ಪಡೆಯಲಿಕ್ಕೆ ಇನ್ನೂ ನಾವು ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಇದು ಗಂಭೀರವಾಗಿ ನಾವು ಚರ್ಚೆ ಮಾಡ್ತಕ್ಕಂಥದ್ದು, ವಿಚಾರ ಮಾಡ್ತಕ್ಕಂಥದ್ದು, ಆ ದಿಶೆಯಲ್ಲಿ ನಮ್ಮೆಲ್ಲರ ಪ್ರಯತ್ನ ಬಹಳ ಅವಶ್ಯಕತೆ ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತೆ. ಮೊನ್ನೆ 30-31 ತಾರೀಕು ಸರ್ಕಾರ ವತಿಯಿಂದ ಮುಖ್ಯಮಂತ್ರಿಗಳು, ಚೀಫ್ ನಮ್ಮ DC-ಗಳು, CO-ಗಳು ಮೀಟಿಂಗ್ ಆಯಿತು. ನಾವೆಲ್ಲ ಮಂತ್ರಿಗಳು, ಅದರಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರೀಸು ಎಲ್ಲರೂ ಭಾಗವಹಿಸಿದ್ರು. ಒಂದು 2 ತಾಸು ಚರ್ಚೆ ಈ ಕಲ್ಯಾಣ ಕರ್ನಾಟಕ ಪ್ರದೇಶದ ಶಿಕ್ಷಣ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ರು. ಎಲ್ಲ CEOಸ್ಗಳು, DC-ಗಳಿಗೆ, ಮಂತ್ರಿಗಳಿಗೆ, ಕಾರ್ಯದರ್ಶಿಗಳಿಗೆ ಎಲ್ಲ ಸಹಿತ ಕಟ್ಟುನಿಟ್ಟಾದಂಥ ಆದೇಶ ನೀಡಿದ್ದಾರೆ. ಯಾವ ಕಾರಣದಿಂದ ನಾವು ಈ 6 ಜಿಲ್ಲೆಗಳಲ್ಲಿ ನಾವು ಉತ್ತಮವಾದ ಫಲಿತಾಂಶ ಸಿಗಲಿಕ್ಕೆ ತೊಂದರೆ ಆಗ್ತಾ ಇದೆ, ಡ್ರಾಪ್ ಔಟ್ ಆಗ್ತಾ ಇದೆ, ಶಿಕ್ಷಣ ಕೊರತೆ ಇದೆ, ಮತ್ತು ಏನು ಕಾರಣ ಅನ್ನೋದು ನಾವು ಗುರುತಿಡಬೇಕು. ಆ ದಿಶೆಯಲ್ಲಿ ನಮ್ಮೆಲ್ಲರ ಪ್ರಾಮಾಣಿಕ ಪ್ರಯತ್ನ ಇರಬೇಕು ಎಂಬುದೇ ಸರ್ಕಾರದ ಒಂದು ಉದ್ದೇಶ ಇದೆ. ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ಸಮಾಜ ಹಾಗೂ ರಾಷ್ಟ್ರದ ಅಭಿವೃದ್ಧಿಗೆ ಶಿಕ್ಷಣ ಅತ್ಯಂತ ಮಹತ್ವದ್ದಾಗಿದ್ದು, ಆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡುವ ಉದ್ದೇಶದಿಂದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಗುತ್ತಿರುವುದು ಶ್ಲಾಘನೀಯ ಸಂಗತಿಯಾಗಿದೆ. ಸನ್ಮಾನ ಸಿಗುತ್ತದೆ ಎಂಬ ದೃಷ್ಟಿಯಿಂದ ಸಾಧನೆ ಮಾಡದೆ ಪರೀಕ್ಷೆಯ ಫಲಿತಾಂಶಗಳನ್ನ ಬದುಕಿನ ಹೆಜ್ಜೆಗಳಂತೆ ಪರಿಗಣಿಸಿ ಅಭ್ಯಾಸ ಮಾಡುವಂತೆ ಸಲಹೆ ನೀಡಿದರು. ಇವತ್ತೇನು ಮಕ್ಕಳು ಸನ್ಮಾನಗೊಳ್ತಾ ಇದ್ದಾರೆ, ನಿಮ್ಮ SSLC ಮತ್ತು PUC ಸೆಕೆಂಡ್ ಇಯರ್ ಎರಡೂ ಅಂಕಗಳಲ್ಲಿ ಹೆಚ್ಚು ಅಂಕಗಳನ್ನು ತಗೊಂಡು ತಾವೇನು ಸಮಾಜದ ವತಿಯಿಂದ ಸನ್ಮಾನಗೊಳ್ತಾ ಇದ್ರಿ, ತಮಗೂ ಮತ್ತು ವಿಶೇಷವಾಗಿ ಇವತ್ತು ಸಮಾಜದ ಹಿರಿಯರು ಯಾರ್ಯಾರು ವಿಶೇಷ ಸಾಧನೆಯನ್ನು ಮಾಡಿದಿರಿ ಸಮಾಜದ ಏಳಿಗೆಗಾಗಿ, ಸಮಾಜದಲ್ಲಿ ಮತ್ತು ಎಲ್ಲ ರಂಗಗಳಲ್ಲೂ ಏಳಿಗೆಯನ್ನು ಮಾಡಿದರೆ ಅವ್ರಿಗೂ
ನಾನು ವಿಶೇಷವಾಗಿ ನಮಸ್ಕರಿಸಿ ಇವತ್ತು ಬಹಳ ಅತ್ಯುತ್ತಮ ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸ್ತೀನಿ. ಯಾಕೆಂದ್ರೆ ಇವತ್ತು ನಾವು ಯಾರು ಯಾವ ಸಮಾಜ ಮುಂದೆ ಬರಬೇಕಾದ್ರೂ ವಿದ್ಯಾಭ್ಯಾಸ ಇರುವಂತ ಸಮಾಜ ಮುಂದೆ ಬರೋದು ಸಹಜ. ಅಂತ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಮಾಡುವಂತ ಮಕ್ಕಳಿಗೆ ಸನ್ಮಾನ ಮಾಡೋದ್ರ ಮೂಲಕ ತಾವೆಲ್ಲರೂ ವಿದ್ಯೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಏನು ಸನ್ಮಾನ ಮಾಡ್ತಾ ಇದ್ದಾರೆ, ಬಹಳ ಶ್ಲಾಘನೀಯವಾದಂತಹ ಕೆಲಸ ಅಂತೇಳಿ ನಾನು ಭಾವಿಸ್ತೀನಿ. ಬಹುಶಃ ಮಕ್ಕಳು ಅದೇ ರೀತಿ ಭಾವಿಸ್ಬೇಕು. ನೀವು ಸನ್ಮಾನಗೊಂಡ್ರೆ ನೀವೇನು ಹೆಚ್ಚು ಸಾಧನೆ ಮಾಡಿದಿರಿ ಅಂತೇನು ಅರ್ಥ ಅಲ್ಲ. ಇದು ನಿಮ್ಮ ಮೊದಲನೇ ಹೆಜ್ಜೆ ಮತ್ತು ಸಮಾಜದಲ್ಲಿ ನಿಮ್ಮ ಮೇಲೆ ಒಂದು ಭರವಸೆ ಇದೆ. ನೀವು ಮುಂದೆ ಸಮಾಜಕ್ಕೆ ಮತ್ತು ಸಮಾಜದಲ್ಲಿರುವಂತಹ ಬಡ ಜನರಿಗೆ ಇದೇ ರೀತಿ ಪ್ರೋತ್ಸಾಹ, ಯಾವ ರೀತಿ ಇವತ್ತು ಸಮಾಜದವರು ನಿಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಇದ್ರಿ, ನೀವು ಅಂತ ವಿದ್ಯಾರ್ಥಿಗಳಿಗೆ ಸಮಾಜಕ್ಕೆ ನೀವು ಪ್ರೋತ್ಸಾಹ ಕೊಟ್ಟಿರಂತಿದ್ದಾಗ ಮಾತ್ರ ಇವತ್ತೇನು ಈ ಕಾರ್ಯಕ್ರಮ ಮಾಡಿದರೆ ಇದು ಸಾರ್ಥಕ ಆಗ್ತದ. 10th PUC ಸೆಕೆಂಡ್ ಇಯರ್ ನಲ್ಲಿ ನೀವು ಫಸ್ಟ್ ಕ್ಲಾಸು ಡಿಸ್ಟಿಂಕ್ಷನ್ ತಗೊಂಡ್ರೆ ಏನು ಆಗೋದಿಲ್ಲ. ನೀವು ಮುಂದೆ ವೈದ್ಯಕೀಯ ಶಿಕ್ಷಣದಲ್ಲೋ KS IAS ಯಾವ್ದು ಬ್ಯಾಂಕಿಂಗ್ ಎಕ್ಸಾಮ್ ನಲ್ಲಿ ಮಾಡಿ ನೀವು ನಿಮ್ಮ ಕುಟುಂಬವನ್ನು ಮೊದಲು ಸಾಕಬೇಕು. ನಿಮ್ಮನ್ನು ಹಡೆದಂತ ತಂದೆ ತಾಯಿಗಳನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೋಬೇಕು. ನೀವು ನಿಮ್ಮ ತಂದೆ ತಾಯಿಗಳು ಕುಟುಂಬವನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡಾಗ ಸಮಾಜ ನಿಮ್ಮನ್ನು ಇನ್ನೂ ಹೆಚ್ಚು ಗೌರವಯುತವಾಗಿ ನೋಡ್ಕೊಳ್ತದೆ. ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಕಿಲ್ಲೆ ಬೃಹನ್ ಮಠದ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿ, ಸೋಮವಾರಪೇಟೆ ಮಠದ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಸ್ವಾಮೀಜಿ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಿಗಿರಿ, ಪ್ರಮುಖರಾದ ಎನ್ ಶಂಕರಪ್ಪ, ಜಿ ಶಿವಮೂರ್ತಿ, ಕೆ ಶಾಂತಪ್ಪ, ಜಯಣ್ಣ, ಪವನ್ ಕುಮಾರ್, ರವೀಂದ್ರ ಜಲ್ದಾರ್, ಶೇಖರಪ್ಪ, ಟಿ ಮಲ್ಲೇಶ್, ಸೂಗಪ್ಪ, ವಿರೂಪಾಕ್ಷಪ್ಪ, ವೆಂಕಟೇಶ್, ಆಂಜನೇಯ, ಚಂದ್ರಶೇಖರ್, ಮಂಜುಳಾ, ಹನುಮಂತಪ್ಪ, ಹನುಮಂತ, ನರಸಪ್ಪ, ಚಂದಪ್ಪ, ಈರಣ್ಣ, ಬಸವರಾಜ್, ಶಿವಕುಮಾರ್, ಸಂಘದ ಅಧ್ಯಕ್ಷ ವೆಂಕಟೇಶ್ ಸೇರಿದಂತೆ ಸಮಾಜದ ಮುಖಂಡರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಯಾವುದೇ ಕಾರ್ಯದಲ್ಲಿ ಯಶಸ್ವಿಯಾಗಲು ಶಾರೀರಿಕ ಸದೃಢತೆ ಅತ್ಯಂತ ಮುಖ್ಯವಾಗಿದ್ದು, ದಿನನಿತ್ಯದ ಒತ್ತಡದಲ್ಲಿ ಕೆಲಸ ಮಾಡುವುದರಿಂದ ಪತ್ರಕರ್ತರು ಶರೀರದ ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮದಯ್ಯ ಹೇಳಿದರು. ಅವರಿಂದು ನಗರದ ಪೊಲೀಸ್ ಮೈದಾನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕದಿಂದ ಪತ್ರಿಕಾ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದರು. ಒತ್ತಡದಲ್ಲಿ ಕೆಲಸ ಮಾಡುವ ಸರ್ಕಾರದ ಹಲವು ಇಲಾಖೆಗಳಂತೆ ಅತ್ಯಂತ ಒತ್ತಡದಲ್ಲಿ ಕೆಲಸ ಮಾಡುವ ವಲಯವೆಂದರೆ ಅದು ಪತ್ರಕರ್ತರ ವಲಯ. ಪತ್ರಕರ್ತರು ದಿನನಿತ್ಯ ಸುದ್ದಿ ಮಾಡುವ ಒತ್ತಡದಲ್ಲಿರುತ್ತಾರೆ, ಸುದ್ದಿಗಾಗಿ ಓಡಾಡುತ್ತಿರುತ್ತಾರೆ. ಆ ಒತ್ತಡದ ಓಡಾಟದಿಂದ ಸ್ವಲ್ಪ ವಿಶ್ರಾಂತಿ ಪಡೆಯಲು ಕ್ರೀಡೆಗಳು ಅತ್ಯಂತ ಪ್ರಮುಖ ಪಾತ್ರವನ್ನ ವಹಿಸುತ್ತವೆ ಎಂದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ತಾಲೂಕು ವರದಿಗಾರರ ತಂಡ ಹಾಗೂ ಜಿಲ್ಲಾ ಕೇಂದ್ರದ 2 ತಂಡಗಳ ನಡುವೆ ಪಂದ್ಯಾವಳಿ ನಡೆಯಲಿದ್ದು, ಪಂದ್ಯಾವಳಿಯಲ್ಲಿ ಸೋಲು ಗೆಲುವು ಸಾಮಾನ್ಯ. ಕ್ರೀಡೆಯಲ್ಲಿ ಸ್ಫೂರ್ತಿಯಿಂದ ಭಾಗವಹಿಸುವುದು ಅತ್ಯಂತ ಮುಖ್ಯ. ಕ್ರೀಡಾ ಸ್ಫೂರ್ತಿಯಿಂದ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಉತ್ತಮವಾಗಿ ಪ್ರದರ್ಶನ ನೀಡಿ ಎಂದು ತಿಳಿಸಿದರು. ಇನ್ನು ಇದೇ ವೇಳೆ ಸಂಘದ ಜಿಲ್ಲಾಧ್ಯಕ್ಷ ಆರ್ ಗುರುನಾಥ್ ಮಾತನಾಡಿ, ಕ್ರೀಡೆ ಎಂಬುದು ದೈಹಿಕ ಆರೋಗ್ಯಕ್ಕೆ ಮಾತ್ರವಲ್ಲದೆ ಮಾನಸಿಕ ಆರೋಗ್ಯಕ್ಕೂ ಅತ್ಯಂತ ಮುಖ್ಯವಾಗಿರುತ್ತದೆ. ಒತ್ತಡದ ಬದುಕಿನ ಮಧ್ಯೆ ಮಾನಸಿಕ ನೆಮ್ಮದಿಗೆ ಕ್ರೀಡೆಗಳು ಸಹಕಾರಿಯಾಗುತ್ತವೆ ಎಂದು ತಿಳಿಸಿದರು. ಮೈದಾನಕ್ಕೆ ಬರಬೇಕು. ಈಗ ಈಗ SP ಫೋಟೋ ಹಾಗೂ ಆಗಮಿಸುತ್ತಿದ್ದಾರೆ. ಭಾರತದಲ್ಲಿ ಹೋಗ್ತಾ ಇದೆ. ರಾಸು, ಮುತ್ತಣ್ಣ, ಪ್ರಭಾಕರ್, ರಾಜು, ಶಂಕರ್, ಸುರೇಶ್ ರೆಡ್ಡಿ, ಆನಂದ್, ಬಾಲು, ಶ್ರೀನಿವಾಸ್ ತಂಡದಲ್ಲಿ ಹೇಳಿದ್ರು ಅವರು
ಇನ್ನೊಂದು ಬಾಲ್ ಬಾಲ್ ಕಾಣದಂತೆ ಬೀಸಿ ಹೊಡೆದಿದ್ದಾರೆ. ಹೊಸ ಮತ್ತೊಮ್ಮೆ ನವೀನ್ ಅವರು ಸಿದ್ಧವಾಗಿರಬೇಕು. ನಮಸ್ಕಾರಗಳು. ಈ ಒಂದು ಜಿಲ್ಲೆ ಒಳಗಡೆ ತಮ್ಮ ಸಹಕಾರವನ್ನು ಪಡೆದು ಮೈದಾನ ಪಡೆಯುವಂತನಾದ ಅತ್ಯಂತ ಉತ್ಸಾಹಪೂರ್ವಕವಾಗಿ ಸಂತೋಷದಿಂದ ಈ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡಲು ನಮಗೆ ಸಹಕಾರವನ್ನು ನೀಡಿದಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತೊಮ್ಮೆ ನಾನು ಸಂಘದಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಅಭಿನಂದನೆಗಳನ್ನು ಸೇರ್ತಾ ಇದ್ದೀನಿ. ಹಾಗೆ ಅಗತ್ಯ ನೆರವನ್ನು ನೀಡಿದ್ದಾರೆ. ಸೊ ಪುಟ್ಟಮಂದಿರ ಸಾರು ಈ ಜಿಲ್ಲೆಗೆ ಬಂದ ಬಹುತೇಕ ಪೊಲೀಸ್ ಜನಸೇವೆಯಾಗಿ ಕಾರ್ಯನಿರ್ವಹಿಸುವ ನಿಟ್ಟಿನಲ್ಲಿ ಜನಸಾಮಾನ್ಯರಿಗೆ ಬರುವ ನಿಟ್ಟಿನಲ್ಲಿ ಒಂದು ಪೊಲೀಸ್ ಇಲಾಖೆಯನ್ನ ಮಾದರಿ ಕಾರ್ಯಗಳನ್ನು ಮಾಡುವ ನಿಟ್ಟಿನಲ್ಲಿ ಕೂಡ ನಡೆದಿದ್ದಾರೆ. ಹಾಗಾಗಿ ಅದು ಕೂಡ ನಾವು ಗಮನಿಸಿದ್ದೀವಿ. ಸೊ ಈ ಸಂದರ್ಭದಲ್ಲಿ ಅಂದ್ರೆ ಬಹುಶಃ ಕ್ರೀಡೆಯನ್ನು ಆಯೋಜನೆ ಮಾಡಲು ಅಗತ್ಯ ಸಹಕಾರ ನೀಡಿರುವುದರಿಂದ ಅವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆ ತಿಳಿಸುತ್ತಾ ಆರೋಗ್ಯ ಮತ್ತು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ದೈಹಿಕ ಸದೃಢವನ್ನು ಕಂಡುಕೊಳ್ಳಲು ಕ್ರೀಡೆಗಳು ಕೂಡ ಅತ್ಯಂತ ಅವಶ್ಯಕ ಅನ್ನುವಂತ ಅನುಕೂಲಗಳಿಂದ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದೆ. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಶಾಂತವೀರ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಈರೇಶ್ ನಾಯಕ್, ಹಿರಿಯ ಪತ್ರಕರ್ತರಾದ ಸುರೇಂದ್ರಾಚಾರ್ ಕೊರ್ತುಕುಂದ, ರಾಯಚೂರುವಾಣಿ ಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕ ಅರವಿಂದ್ ಕುಲಕರ್ಣಿ, ಕಂಪಿಲವಾಣಿ ಸಂಪಾದಕ ಭೀಮರಾಯ್ ಅದ್ದಿನಾಳ್, ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯ ಶಿವಮೂರ್ತಿ ಹಿರೇಮಠ್, ಜಿಲ್ಲಾ ಕಾರ್ಯದರ್ಶಿ ಪಾಷಾ ಹಟ್ಟಿ, ಪ್ರಜಾಪ್ರಸಿದ್ಧ ಪತ್ರಿಕೆಯ ಸಂಪಾದಕ ಶಿವರಾಜ್, ಸಿಟಿ 11 ಕ್ರಿಕೆಟ್ ಕ್ಲಬ್ನ ಮುಖ್ಯಸ್ಥ ಶರಣರೆಡ್ಡಿ ಸೇರಿದಂತೆ ತಾಲೂಕು ಹಾಗೂ ಜಿಲ್ಲಾ ಪತ್ರಕರ್ತರು ಉಪಸ್ಥಿತರಿದ್ದರು. ಕಲ್ಪನ ಜಂಕ್ಷನ್ ನಿಂದ ಸಿಂಧನೂರುವರೆಗಿನ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತದಿಂದ ನಿರ್ಮಾಣವಾಗುತ್ತಿರುವ ಚತುಷ್ಪಥ ರಸ್ತೆ ಕಾಮಗಾರಿಯನ್ನ ಸಂಸದ ಜಿ ಕುಮಾರ್ ನಾಯಕ್ ವೀಕ್ಷಿಸಿ ನಂತರ ಮಾನ್ವಿ ಸಮೀಪದ ಕಪ್ಪಗಲಿಗೆ ಭೇಟಿ ನೀಡಿ ಪ್ರಯೋಗಾಲಯವನ್ನ ವೀಕ್ಷಣೆ ಮಾಡಿ ರಸ್ತೆಗೆ ಬಳಸುವ ಸಾಮಗ್ರಿಗಳ ಗುಣಮಟ್ಟವನ್ನ ಪರೀಕ್ಷಿಸಿದರು. ಒಟ್ಟು 1695.85 ಕೋಟಿ ರೂಪಾಯಿಗಳ ಯೋಜನೆಗೆ ಅನುಮೋದನೆ ನಡೆದಿದ್ದು ಈ ಕಾಮಗಾರಿಯು ಸುಮಾರು 78.45 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣದಲ್ಲಿ ಸದರಿ ರಸ್ತೆಯು 30 ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಂಡಿರುವುದರಿಂದ ಅಧಿಕಾರಿಗಳಿಗೆ ಆದಷ್ಟು ಬೇಗನೆ ಕಾಮಗಾರಿಯನ್ನ ತೀವ್ರಗೊಳಿಸಿ ಹಾಗೆ ಕಾಮಗಾರಿಯು ಗುಣಮಟ್ಟದಿಂದ ಕೂಡಿರುವಂತೆ ನಿಗಾ ವಹಿಸಲು ಸೂಚಿಸಿದರು. ಮುಖ್ಯ ರಸ್ತೆಯಲ್ಲಿ ಬರುವ ಹಳ್ಳಿಗಳಿಗೆ ಸೂಚನಾ ಫಲಕಗಳು ಹಾಗೂ ರಸ್ತೆ ಮಧ್ಯದಲ್ಲಿ ಜನಸಾಮಾನ್ಯರಿಗೆ ಅನುಕೂಲವಾಗುವ 2 ಕಡೆ ಡಿವೈಡರ್ ಗಳನ್ನ ಮಾಡಿ ಅವಶ್ಯಕತೆ ಇರುವ ಕಡೆ ಸೇತುವೆ ಕೆಳಗಡೆ ಅಂಡರ್ ಪಾಸ್ ನಿರ್ಮಾಣ ಮಾಡಿ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡಿ ಎಂದು ಸೂಚಿಸಿ ಈ ಸಂದರ್ಭದಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಮುರಳೀಧರ್ ಟಿ, ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಮಂಜುನಾಥ್, ಸಹಾಯಕ ಇಂಜಿನಿಯರ್ ವಿನೋದ್, ಅಶೋಕ್ ಮಾನೆ, ಇಂಜಿನಿಯರ್ ಅತುಲ್ ಸೇರಿದಂತೆ ಸಿಬ್ಬಂದಿ ವರ್ಗದವರು ಅಧಿಕಾರಿಗಳು ಉಪಸ್ಥಿತರಿದ್ದರು. ಪೊಲೀಸರ ಹೆಸರಿನಲ್ಲಿ ಹೆಣ್ಣು ಮಕ್ಕಳಿಗೆ ಎದರಿಸಿ ಅವರ ಆಭರಣಗಳನ್ನ ಕದಿಯುತ್ತಿದ್ದ ಆರೋಪಿಗಳನ್ನ ಪಶ್ಚಿಮ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳು ಅಲಿ ಮತ್ತು ಅಬ್ಬಾಸ್ ಎಂದು ತಿಳಿದು ಬಂದಿದೆ. ವೃದ್ಧೆ ಪದ್ಮಾ ಅವರು ರಸ್ತೆಯಲ್ಲಿ ತೆರಳುತ್ತಿದ್ದ ವೇಳೆ ಆರೋಪಿಗಳು ಅವರನ್ನ ಹಿಂಬಾಲಿಸಿ, ನಾವು ಪೊಲೀಸರು, ಈ ರೀತಿ ಮೈಮೇಲೆ ಒಡವೆಗಳನ್ನ ಹಾಕಿಕೊಂಡು ರಸ್ತೆಯಲ್ಲಿ ಓಡಾಡಿದರೆ ನಿಮಗೆ ಹಿರಿಯ ಅಧಿಕಾರಿಗಳು 2,000 ದಂಡ ಹಾಕುತ್ತಾರೆ, ಹೀಗಾಗಿ ನೀವು ಚಿನ್ನಾಭರಣವನ್ನ ತೆಗೆದಿಟ್ಟುಕೊಳ್ಳಿ ಎಂದು ಹೇಳಿದ್ದಾರೆ. ಆಗ ಪದ್ಮಾ ಅವರು ತಮ್ಮ ಕೊರಳಲ್ಲಿದ್ದ 2 ಲಕ್ಷ ರೂಪಾಯಿ ಮೌಲ್ಯದ 20 ಗ್ರಾಂ ಚಿನ್ನದ ಸರವನ್ನ ಬಿಚ್ಚುತ್ತಿದ್ದಂತೆ ಆರೋಪಿಗಳು ಕಿತ್ತಿಕೊಂಡು ಪರಾರಿಯಾಗಿದ್ದಾರೆ. ಅಬ್ಬಾಸ್ ಮತ್ತು ಅಲಿ ಇಬ್ಬರು ಚಿನ್ನದ ಸರ ಕದ್ದು ಬೈಕ್ ನಲ್ಲಿ ಪರಾರಿಯಾಗಿದ್ದರು. ಈ ಬಗ್ಗೆ ಪಶ್ಚಿಮ ಠಾಣೆ ಪೊಲೀಸರಿಗೆ ಮಾಹಿತಿ ತಿಳಿಯುತ್ತಿದ್ದಂತೆ ವಿಶೇಷ ತಂಡ ರಚಿಸಿ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿಗಳು ದೇವದುರ್ಗ ತಾಲೂಕಿನ ಗಬ್ಬೂರು ಠಾಣಾ ವ್ಯಾಪ್ತಿಯ ಹೆದ್ದಾರಿಯಲ್ಲಿ ಪೊಲೀಸರು ಬ್ಯಾರಿಕೇಡ್ ಹಾಕಿಕೊಂಡು ಆರೋಪಿಗಳಿಗೆ ತಪಾಸಣೆ ನಡೆಸುತ್ತಿದ್ದರು. ನಾಕಾಬಂದಿಯಲ್ಲಿ ಪೊಲೀಸರ ಕೈಗೆ 2 ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ಆರೋಪಿಗಳು ಈ ಹಿಂದೆ ಕೂಡ ಪುಣೆಯಲ್ಲೂ ಇದೇ ರೀತಿ ಗಮನ ಬೇರೆಡೆ ಸೆಳೆದು ಚಿನ್ನಾಭರಣ ಸುಲಿಗೆ ಮಾಡಿದ್ದು ಬೆಳಕಿಗೆ ಬಂದಿದೆ. 2 ಆರೋಪಿಗಳನ್ನ ಬಂಧಿಸಿರುವ ಪಶ್ಚಿಮ ಪೊಲೀಸ್ ಠಾಣೆ ಪೊಲೀಸರು ಕಳ್ಳರು ಸುಲಿಗೆ ಮಾಡಿದ್ದ ಚಿನ್ನದ ಸರ ಜಪ್ತಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಕ್ಫ್ ಬೋರ್ಡ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಸೈಯದ್ ಶಾ ಅಲಿ ಅಲ್ ಹುಸೇನ್ ಅವರಿಗೆ ಅದ್ದೂರಿ ಸನ್ಮಾನ. ಖಾಜಾ ಬಂದೆ ನವಾಜರ ಸೌಹಾರ್ದತೆ ಪ್ರೇರಣೆ. NS ಬೋಸರಾಜು.
ಯುವಕರು ನಾಯಕತ್ವದ ಗುಣ ಬೆಳೆಸಿಕೊಳ್ಳಲಿ, ಅಜರುದ್ದೀನ್. ಮಡಿವಾಳ ಸಮಾಜದಿಂದ ಪ್ರತಿಭಾ ಪುರಸ್ಕಾರ, ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಕೊಡಿಸಿ ಸಂಸದ ಜಿ ಕುಮಾರ್ ನಾಯಕ್. ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಕ್ರಿಕೆಟ್ ಪಂದ್ಯಾವಳಿ, ಶಾರೀರಿಕ ಆರೋಗ್ಯದ ಕಡೆ ಗಮನ ನೀಡಿ ಎಸ್ಪಿ ಪುಟ್ಟಮಾದಯ್ಯ ಸಲಹೆ. ಕಲ್ಮಲ ಚತುಷ್ಪಥ ರಸ್ತೆ ಕಾಮಗಾರಿ ವೀಕ್ಷಿಸಿದ ಸಂಸದ ಜಿ ಕುಮಾರ್ ನಾಯಕ್, ಗುಣಮಟ್ಟ ಕಾಯ್ದುಕೊಳ್ಳಲು ಸೂಚನೆ. ಮತ್ತು ಪೊಲೀಸರ ಹೆಸರಿನಲ್ಲಿ ಮಹಿಳೆಯರಿಂದ ಚಿನ್ನ ಕದ್ದ 2 ಆರೋಪಿಗಳ ಬಂಧನ. ಇದಾಗಿತ್ತು ಇವತ್ತಿನ ಸುದ್ದಿ. ದೈನಂದಿನ ಸುದ್ದಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.